ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಮಾಂಡ್ರಮ್ ಖಾನ್ ಸ್ಟೋರಿನ ನೋಡೋಣ. ಮಾಂಡ್ರಮ್ ಖಾನ್ ಅಂದ್ರೆ ಮೂರನೇ ಕಣ್ಣು ಅಂತ ಅರ್ಥ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಬೇಸಿಕ್ ಸ್ಟೋರಿ ನೋಡೋದಾದ್ರೆ ಒಂದು ಕೊಲೆ ಆಗಿರುತ್ತೆ ಮತ್ತು ಅದಕ್ಕೆ 4 ಜನ ಸಸ್ಪೆಕ್ಟ್ಸ್ ಇರ್ತಾರೆ. ಇನ್ನು ಆ 4 ಜನರಲ್ಲಿ ಈ ಕೊಲೆನ ಯಾರು ಮಾಡಿದ್ದಾರೆ ಎಂಬುದೇ ಈ ಮೂವಿಯ ಮೇನ್ ಪ್ಲಾಟ್. ಸೊ ಇನ್ನು ಕತೆಗೆ ಬಂದ್ರೆ, ಕತೆ ಆರಂಭದಲ್ಲಿ ನಮಗೆ ಒಂದು ಫ್ಯಾಕ್ಟರಿನ ತೋರಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಫ್ಯಾಕ್ಟರಿಗೆ ಕೆಲಸ ಮಾಡೋಕೆ ಬರ್ತಾನೆ. ಈತ ಒಳಗೆ ಬಂದು ನೋಡಿದಾಗ ಒಂದು ಮಿಷಿನ್ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಈತನ ಹೆಸರು ಸದಾಶಿವಂ ಆಗಿರುತ್ತೆ. ಇನ್ನು ಈತ ಈ ಕಂಪನಿಯ GM ಆಗಿರ್ತಾನೆ. ಇನ್ನು ಆ ವರ್ಕರ್ ಭಯಪಟ್ಟು ಬೇರೆ ವರ್ಕರ್ಸ್ ನ ಅಲ್ಲಿಗೆ ಕರೀತಾನೆ. ಈಗ ಸೀನಿಲಿಂದ ದಿಲೀಪ್ ಅನ್ನೋ ವ್ಯಕ್ತಿಯ ಕಡೆ ಶಿಫ್ಟ್ ಆಗುತ್ತೆ. ಈತನೇ ನಮ್ಮ ಮೊದಲ ಸಸ್ಪೆಕ್ಟ್. ದಿಲೀಪ್ ಒಂದು ಕನ್ಸ್ಟ್ರಕ್ಷನ್ ನಡೀತಿರೋ ಸೈಟ್ ಮೇಲೆ ಮಲ್ಕೊಂಡಿರ್ತಾನೆ. ಅಲ್ಲಿ ಅವನಿಗೆ ನಿದ್ದೆ ಬರ್ತಿರಲ್ಲ, ಯಾಕಂದ್ರೆ ಅಲ್ಲಿ ತುಂಬಾ ಸೊಳ್ಳೆಗಳಿರುತ್ತೆ. ಇನ್ನು ಅದು ಫ್ಲೈಯಿಂಗ್ ಝೋನ್ ಆಗಿದ್ದರಿಂದ ಅಲ್ಲಿಂದ ಫ್ಲೈಟ್ ಗಳು ಹೋಗ್ತಿರುತ್ತೆ. ಇದರ ಸೌಂಡ್ ನಿಂದ ದಿಲೀಪ್ಗೆ ನಿದ್ದೆನೆ ಬರ್ತಿರಲ್ಲ. ಆಗ ದಿಲೀಪ್ಗೆ ಕೋಪ ಬಂದು ಅವನು ಫ್ಲೈಟ್ ಗೆ ಕಲ್ಲೋಗಿದ್ದಾನೆ. ನಾನು ಇಲ್ಲಿ ಶಾಂತಿಯಿಂದ ಮಲ್ಕೋಬೇಕಂತ ಇದ್ರೆ ನೀವು ಡಿಸ್ಟರ್ಬ್ ಮಾಡ್ತಿದ್ದಾರಾ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬರ್ತಾನೆ. ಈತ ದಿಲೀಪ್ ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ದಿಲೀಪ್ಗೆ ಮದುವೆ ಆಗಿರುತ್ತೆ. ಈ ಕಾನ್ಸ್ಟೇಬಲ್ ದಿಲೀಪ್ ನ ತನ್ನ ಮನೆಗೆ ಬಿಡ್ತಾನೆ. ಇಲ್ಲಿ ಬಂದಾಗ ದಿಲೀಪ್ ಕಾನ್ಸ್ಟೇಬಲ್ ಗೆ ಸ್ವಲ್ಪ ದುಡ್ಡು ಕೊಟ್ಟು ತನ್ನ ಮನೆ ಒಳಗೆ ಹೋಗ್ತಾನೆ. ದಿಲೀಪ್ ತನ್ನ ಮನೆ ಒಳಗೆ ಬಂದಾಗ ಅವನ ಹೆಂಡತಿ ಅವನಿಗೆ ಬೈತಾಳೆ. ನಿನ್ನ ಆಫೀಸ್ 6 ಗಂಟೆಗೆ ಮುಗಿಯುತ್ತೆ, ನೀನ್ ನೋಡಿದ್ರೆ 12 ಗಂಟೆಗೆ ಮನೆಗೆ ಬರ್ತಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ದಿಲೀಪ್ ಆಕೆಗೆ ಉಲ್ಟಾ ಬೈತಾನೆ. ನಾನು ಇಲ್ಲಿ ಬಂದ್ರೆ ಮನಃಶಾಂತಿ ಇರಲ್ಲ, ಮನೆಯಲ್ಲಿ ನೀನು ಶಾಂತಿಯಿಂದ ಇರೋಕೆ ಬಿಡಲ್ಲ. ಇನ್ನು ಏರಿಯಾದವರು ಯಾವಾಗ್ಲೂ ಜಗಳಾಡ್ತಿರ್ತಾರೆ. ಇನ್ನು ಮನೆ ಒಳಗೆ ಬಂದಾಗ ನಿನ್ನ ಮಗ ಕೂಡ ಬರೀ ಅಳ್ತಿರ್ತಾನೆ ಅಂತ ಹೇಳ್ತಾನೆ. ಆಕ್ಚುಲಿ ದಿಲೀಪ್ಗೆ ಒಬ್ಬ ಮಗ ಕೂಡ ಇರ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ದಿಲೀಪ್ಗೆ ಸೌಂಡ್ ಅಂದ್ರೆ ಆಗ್ತಿರಲ್ಲ. ಅವನು ಯಾವಾಗ್ಲೂ ಶಾಂತಿಯಿಂದ ಇರ್ಬೇಕಂತ ಟ್ರೈ ಮಾಡ್ತಿರ್ತಾನೆ. ಅದಕ್ಕೆ ದಿಲೀಪ್ಗೆ ತನ್ನ ಪಕ್ಕದಲ್ಲಿ ಯಾವ್ದಾದ್ರು ಸೌಂಡ್ ಬಂದ್ರೆ ಅವನಿಗೆ ಇರಿಟೇಷನ್ ಆಗ್ತಿರುತ್ತೆ. ಆದ್ರೆ ದಿಲೀಪ್ ಹೆಂಡತಿ ಕೂಡ ಅವನಿಗೆ ಬೈತಾಳೆ. ನಾನು ಕೂಡ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ನಾನೊಬ್ಬಳೆ ಮಗನನ್ನ ನೋಡ್ಕೋಬೇಕಂದ್ರೆ ಹೇಗೆ ಅಂತ ಹೇಳ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ದಿಲೀಪ್ ಓಡೋಗಿ ಮದುವೆ ಆಗಿರ್ತಾನೆ. ಅಂದ್ರೆ ಅವರದ್ದು ಲವ್ ಮ್ಯಾರೇಜ್ ಆಗಿರುತ್ತೆ. ಆಕ್ಚುಲಿ ದಿಲೀಪ್ ಮನೆಯವರು ತುಂಬಾ ಶ್ರೀಮಂತರಾಗಿರ್ತಾರೆ. ಆದ್ರೆ ದಿಲೀಪ್ ಮದುವೆ ಆದ್ಮೇಲೆ ಸ್ಟ್ರಗಲ್ ಮಾಡ್ತಿರ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ದಿಲೀಪ್ ಕೆಲಸಕ್ಕೆ ಹೋಗ್ತಾನೆ. ಅವನ ಪಕ್ಕದ ಕ್ಯಾಬಿನ್ ನಲ್ಲಿ ಅದೇ ಸದಾಶಿವಂ ಇರ್ತಾನೆ. ದಿಲೀಪ್ ಇಲ್ಲಿ ಕೆಲಸ ಮಾಡೋಕೆ ಟ್ರೈ ಮಾಡ್ತಿದ್ದಾಗ ಸದಾಶಿವಂ ಫೋನ್ ಅಲ್ಲಿ ಜೋರಾಗಿ ಮಾತಾಡ್ತಿರ್ತಾನೆ ಮತ್ತು ಅದರ ಜೊತೆಗೆ ಆತ ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತಿರ್ತಾನೆ. ಇದನ್ನ ಕೇಳಿ ದಿಲೀಪ್ಗೆ ಇರಿಟೇಷನ್ ಆಗುತ್ತೆ. ಅವನು ಸದಾಶಿವಂಗೆ ನೀವು ಹಾಡನ್ನ ಬಂದ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಸದಾಶಿವಂ ಅವನ ಮಾತಿಗೆ ಕೇರ್ ಮಾಡಲ್ಲ, ಯಾಕಂದ್ರೆ ಅವನು ಮ್ಯಾನೇಜರ್ ಆಗಿರ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಪಿವನ್ ಬರ್ತಾನೆ. ಈತ ಚಾಯ್ ತಗೊಂಡು ಬರ್ತಿರ್ತಾನೆ. ಆದ್ರೆ ಅವನು ಒಳಗೆ ಬರ್ತಿದ್ದಾಗ ಚಾಯ್ನ ಕೆಳಗೆ ಬೀಳಿಸ್ತಾನೆ. ಇದರಿಂದ ಮತ್ತೆ ಸೌಂಡ್ ಆಗುತ್ತೆ. ಇದರಿಂದ ದಿಲೀಪ್ಗೆ ಪೂರ್ತಿಯಾಗಿ ಇರಿಟೇಷನ್ ಆಗುತ್ತೆ. ಅವನು ಸೀದಾ ಎದ್ದು ಹೋಗಿ ಸದಾಶಿವಂ ಕೇಳ್ದಿದ್ದ ಹಾಡನ್ನ ಬಂದ್ ಮಾಡ್ತಾನೆ. ಇದನ್ನ ಸದಾಶಿವಂ ನೋಡಿ ಏನಾಯ್ತು ನಿನಗೆ ಅಂತ ಕೇಳ್ತಾನೆ. ಆಗ ದಿಲೀಪ್ ಆತನಿಗೆ ನನಗೆ ಸೌಂಡ್ ಅಂದ್ರೆ ಆಗಲ್ಲ, ಎಷ್ಟು ಜೋರಾಗಿ ಹಾಡು ಕೇಳ್ಬೇಡಿ ಅಂತ ಹೇಳ್ತಾನೆ. ಆಗ ಸದಾಶಿವಂ ಅವನಿಗೆ ಇದು ಇಳಿಯರಾಜ ಸಾಂಗ್ ನಿನಗೆ ನಾಯ್ಸ್ ತರ ಕೇಳ್ತಿದ್ದೀನ ಅಂತ ಹೇಳ್ತಾನೆ. ಮತ್ತು ಆತನಿಗೆ ನಿನಗೆ ಮ್ಯೂಸಿಕ್ ಚಾಯ್ಸ್ ಇಲ್ಲ ಅಂತ ಹೇಳಿ ಅವನನ್ನ ಗೇಲಿ ಮಾಡ್ತಿರ್ತಾನೆ. ಇದನ್ನ ಕೇಳಿ ದಿಲೀಪ್ಗೆ ಏನು ಹೇಳ್ಬೇಕಂತ ಗೊತ್ತಾಗದೆ ತನ್ನ ಕ್ಯಾಬಿನ್ ಗೆ ವಾಪಸ್ ಬರ್ತಾನೆ. ಯಾಕಂದ್ರೆ ಸದಾಶಿವಂ ಮ್ಯಾನೇಜರ್ ಆಗಿರ್ತಾನೆ, ಅದಕ್ಕೆ ಅವನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಇನ್ನು ರಾತ್ರಿ ಆದಾಗ ದಿಲೀಪ್ ತನ್ನ ಮನೆಗೆ ಬರ್ತಾನೆ. ಅವನು ಮಲ್ಕೊಂಡಿದ್ದಾಗ ತನ್ನ ತಂದೆಯ ಮನೆ ನೆನಪಾಗುತ್ತೆ. ಅಂದ್ರೆ ಅವನು ತನ್ನ ತಂದೆಯ ಮನೆಯಲ್ಲಿ ಮಲ್ಕೊಂಡಿರೋ ತರ ಅವನಿಗೆ ಅನಿಸ್ತಿರುತ್ತೆ. ಆದ್ರೆ ಸಡನ್ ಆಗಿ ದಿಲೀಪ್ಗೆ ಎಚ್ಚರಿಕೆ ಆಗುತ್ತೆ. ಯಾಕಂದ್ರೆ ಅವನ ರೂಮ್ ಅಲ್ಲಿದ್ದ ಫ್ಯಾನ್ ಸೌಂಡ್ ಮಾಡ್ತಿರುತ್ತೆ. ಇನ್ನು ಕಿಟಕಿ ಬಾಗಿಲು ಗಾಳಿಗೆ ಹೊಡ್ಕೊತಿರುತ್ತೆ. ಆಗ ದೀಪಕ್ಕೆದ್ದು ಕಿಟಕಿ ಬಾಗಿಲನ್ನ ಮುಚ್ತಾನೆ ಮತ್ತು ಫ್ಯಾನ್ ಆಫ್ ಮಾಡಿ ಮಲ್ಕೋತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ದಿಲೀಪ್ ಹೆಂಡತಿಗೆ ಎಚ್ಚರಿಕೆ ಆಗುತ್ತೆ. ಆಕೆ ಎದ್ದು ಕಿಟಕಿನ ಓಪನ್ ಮಾಡ್ತಾಳೆ ಮತ್ತು ಫ್ಯಾನ್ ನ ಆನ್ ಮಾಡ್ತಾಳೆ. ಯಾಕಂದ್ರೆ ಆಕೆಗೆ ಕುದಿ ಅನಿಸ್ತಿರುತ್ತೆ. ಇದರಿಂದ ದಿಲೀಪ್ಗೆ ಮತ್ತೆ ಎಚ್ಚರಿಕೆ ಆಗುತ್ತೆ. ಯಾಕಂದ್ರೆ ಆ ಫ್ಯಾನ್ ಸೌಂಡ್ ಮಾಡ್ತಿರುತ್ತೆ. ಇನ್ನು ದಿಲೀಪ್ ಮಗ ಕೂಡ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇದೆಲ್ಲದರಿಂದ ಸಾಕಾಗಿ ದಿಲೀಪ್ ಟೆರೆಸ್ ಮೇಲೆ ಹೋಗಿ ಮಲ್ಕೋತಿರ್ತಾನೆ. ಆದ್ರೆ ದಿಲೀಪ್ ಹೆಂಡತಿಗೆ ಇದು ಇಷ್ಟ ಇರಲ್ಲ. ಈಗ ಸೀನ್ ಮಾರನೇ ದಿನ ಮತ್ತೆ ದಿಲೀಪ್ ಆಫೀಸ್ ಕಡೆ ಶಿಫ್ಟ್ ಆಗುತ್ತೆ. ಈತ ಆಫೀಸ್ಗೆ ಬಂದಾಗ ಅವನ ಮ್ಯಾನೇಜರ್ ಅವನ ಸೀಟ್ ಅಲ್ಲಿ ಕೂತ್ಕೊಂಡಿರ್ತಾನೆ ಮತ್ತು ಈತ ಇಲ್ಲಿ ಒಬ್ಬ ಹುಡುಗಿಯ ಇಂಟರ್ವ್ಯೂ ತಗೋತಿರ್ತಾನೆ. ಈಗ ದಿಲೀಪ್ ಇವನ ಜೊತೆ ಏನು ಮಾತಾಡೋದಂತ ಅವನು ಸೀದಾ ಕ್ಯಾಂಟೀನ್ಗೆ ಹೋಗ್ತಾನೆ. ಅಲ್ಲಿ ಟೀ ಕುಡಿದು ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ಬಂದ್ಮೇಲೆ ದಿಲೀಪ್ ಆ ಕಿಟಕಿನ ರಿಪೇರಿ ಮಾಡ್ತಾನೆ. ಯಾಕಂದ್ರೆ ಅದು ತುಂಬಾ ಸೌಂಡ್ ಮಾಡ್ತಿರುತ್ತೆ. ಇನ್ನು ದಿಲೀಪ್ ತನ್ನ ಹೆಂಡತಿಗೆ ನಾನು ಈ ಕೆಲಸ ಬಿಟ್ಟು ಊರಿಗೆ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಕೆಗೆ ಕೋಪ ಬರುತ್ತೆ. ನಿನಗೆ ಹೊಲ ಕೆಲಸ ಏನು ಬರಲ್ಲ, ನೀನು ಅಲ್ಲಿ ಹೋಗಿ ಏನ್ ಮಾಡ್ತೀಯಾ, ಸುಮ್ನೆ ಇಲ್ಲೇ ಕೆಲಸ ಮಾಡು. ಅಷ್ಟಕ್ಕೂ ನಮ್ಮ ಮಗ ಸ್ವಲ್ಪ ದೊಡ್ಡವನಾದ್ಮೇಲೆ ನಾನು ಕೂಡ ಕೆಲಸಕ್ಕೆ ಹೋಗ್ತೀನಿ. ನಾನು ಒಂದು ಕೆಲಸ ಮಾಡ್ತೀನಿ, ನನ್ನ ತಾಯಿನ ಇಲ್ಲಿ ಕರ್ಕೋತೀನಿ, ಆಕೆ ನಮ್ಮ ಮಗನ ನೋಡ್ಕೊತಾಳೆ, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ದಿಲೀಪ್ ತನ್ನ ಅತ್ತೆ ಹೆಸರನ್ನ ಕೇಳಿ ಆಕೆ ಇಲ್ಲಿ ಬರೋದು ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಆಕೆ ಸ್ಪೀಕರ್ ತರ ಮಾತಾಡ್ತಿರ್ತಾಳೆ. ಅಂದ್ರೆ ಆಕೆ ತುಂಬಾ ಲೌಡ್ ಆಗಿರ್ತಾಳೆ. ಅವನು ತನ್ನ ಹೆಂಡತಿಗೆ ಪರವಾಗಿಲ್ಲ, ನಾನು ಫ್ಯಾಕ್ಟರಿಯಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ದಿಲೀಪ್ ತನ್ನ ಆಫೀಸ್ಗೆ ಬಂದಾಗ ಅಲ್ಲಿನ ಸೌಂಡ್ಗೆ ಅವನ ತಲೆನೋವಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅವನು ತನ್ನ MD ಹತ್ರ ಹೋಗ್ತಾನೆ ಮತ್ತು ನನಗೆ ಹಾಫ್ ಡೇ ಲೀವ್ ಬೇಕು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವನ MD ಅವನಿಗೆ ನೀನು ಆಲ್ರೆಡಿ ತುಂಬಾ ಲೀವ್ ನ ತಗೊಂಡಿದ್ಯಾ, ಮತ್ತೆ ಲೀವ್ ನ ಕೊಡಕ್ಕಾಗಲ್ಲ ಅಂತ ಹೇಳ್ತಾನೆ.
ಇನ್ನು ಆತ ದಿಲೀಪ್ಗೆ ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯಾ, ನಾನು ನಿನ್ನ ಮ್ಯಾನೇಜರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ದಿಲೀಪ್ ಖುಷಿ ಆಗ್ತಾನೆ. ಆತ ತನ್ನ ಎಂಡಿಗೆ ಹಾಗಿದ್ರೆ ಸದಾಶಿವಂ ಸರ್ ಪರಿಸ್ಥಿತಿ ಏನು ಅಂತ ಕೇಳ್ತಾನೆ. ಆಗ ಎಂಡಿ ಅವನಿಗೆ ನೀನು ಅದರ ಬಗ್ಗೆ ಟೆನ್ಷನ್ ತಗೋಬೇಡ, ನಿನ್ನ ಬಗ್ಗೆ ಮಾತ್ರ ನೀನು ಟೆನ್ಷನ್ ತಗೋ ಅಂತ ಹೇಳ್ತಾನೆ. ಈಗ ದಿಲೀಪ್ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗ್ತಿರ್ತಾನೆ. ಆಗ ಅಲ್ಲಿ ಸದಾಶಿವಂ ಬರ್ತಾನೆ. ಈತ ಒಂದು ಫೈಲ್ ತಗೊಂಡು ಬಂದಿರ್ತಾನೆ. ಈತ ದಿಲೀಪ್ಗೆ ಫ್ಯಾಕ್ಟರಿಯಲ್ಲಿ ಹೊಸ ಸ್ಟಾಕ್ ಬಂದಿದೆ, ಈ ಫೈಲ್ ನ ಚೆಕ್ ಮಾಡು ಅಂತ ಹೇಳ್ತಾನೆ. ಆಗ ದಿಲೀಪ್ ಜಿಎಂಗೆ ನನ್ನ ಕೆಲಸ ಮುಗಿದಿದೆ, ನಾನು ಎಂಡಿ ಸರ್ ಪರ್ಮಿಷನ್ ಕೂಡ ತಗೊಂಡಿದ್ದೀನಿ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಸದಾಶಿವಂ ಅವನ ಮಾತನ್ನ ಕೇಳಲ್ಲ. ಆ ಎಂಡಿ ನನ್ನ ಮುಂದೆ ಬಚ್ಚ, ಅವನು ಈಗ ತಾನೇ ಇಲ್ಲಿಗೆ ಜಾಯ್ನ್ ಆಗಿದ್ದಾನೆ, ಅವನ ಮಾತನ್ನ ನೀನು ತಲೆಗಾಕೋಬೇಡ, ಈ ಫೈಲ್ ನ ಕಂಪ್ಲೀಟ್ ಮಾಡು ಅಂತ ಹೇಳ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ದಿಲೀಪ್ ಆ ಕೆಲಸನ ಮಾಡೋಕೆ ಒಪ್ಕೊತಾನೆ. ಅವನು ಸ್ಟಾಕ್ ಚೆಕ್ ಮಾಡೋಕೆ ಫ್ಯಾಕ್ಟರಿಗೆ ಹೋಗ್ತಾನೆ. ದಿಲೀಪ್ ಫ್ಯಾಕ್ಟರಿಗೆ ಬಂದಾಗ ಅಲ್ಲಿ ಒಬ್ಬ ಮೆಕ್ಯಾನಿಕ್ ಇರ್ತಾನೆ. ಈತನ ಹೆಸರು ಷಣ್ಮುಖ ಆಗಿರುತ್ತೆ. ಈತ ನೋಡದೆ ದಿಲೀಪ್ಗೆ ಡಿಕ್ಕಿ ಹೊಡಿತಾನೆ. ದಿಲೀಪ್ ಮೊದಲೇ ಕೋಪದಲ್ಲಿರ್ತಾನೆ. ಆತ ಷಣ್ಮುಖಂಗೆ ಬೈದು ಅಲ್ಲಿಂದ ಒಳಗೆ ಹೋಗ್ತಾನೆ. ಈಗ ದಿಲೀಪ್ ಹೋಗಿ ಎಲ್ಲಾ ಸ್ಟಾಕ್ ನ ಚೆಕ್ ಮಾಡ್ತಾನೆ. ಅವನು ಸ್ಟಾಕ್ ಎಲ್ಲ ಚೆಕ್ ಮಾಡಿದ ಮೇಲೆ ಸದಾಶಿವಂ ಹತ್ರ ಬರ್ತಾನೆ ಮತ್ತು ನಾನು ಸ್ಟಾಕ್ ಎಲ್ಲ ಚೆಕ್ ಮಾಡಿದ್ದೀನಿ, ನನ್ನ ಕೆಲಸ ಮುಗಿತು, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಸದಾಶಿವಂ ಫ್ಯಾಕ್ಟರಿಗೆ ಬಂದಿರ್ತಾನೆ. ಆತ ದಿಲೀಪ್ಗೆ ನಾನು ಫೋನಲ್ಲಿ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆಮೇಲೆ ಮಾತಾಡೋಣ ಅಂತ ಹೇಳ್ತಾನೆ. ಆದ್ರೆ ಸದಾಶಿವಂ ಅವನ ಮಾತನ್ನ ಕೇಳಲ್ಲ. ನಾನು ಫೋನಲ್ಲಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೀನಿ, ಸ್ವಲ್ಪ ವೇಟ್ ಮಾಡು ಅಂತ ಹೇಳ್ತಾನೆ. ಆದ್ರೆ ದಿಲೀಪ್ ಮಾತ್ರ ಇಲ್ಲ ಸರ್, ನನಗೆ ತುಂಬಾ ಲೇಟ್ ಆಗಿದೆ, ನನ್ನ ಕೆಲಸ ಮುಗಿತು, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಇವರು ಮಾತಾಡ್ತಿದ್ದಂಗೆ ದಿಲೀಪ್ ಸದಾಶಿವಂನ ದೂಕ್ತಾನೆ. ಆತ ಕೆಳಗೆ ಬೀಳ್ತಾನೆ. ಆದ್ರೆ ಸದಾಶಿವಂ ಮತ್ತೆ ಎದೊಳಲ್ಲ. ಆಗ ದಿಲೀಪ್ಗೆ ಭಯವಾಗಿ ಅವನು ಹತ್ರ ಹೋಗಿ ನೋಡ್ತಾನೆ. ಆತ ಸದಾಶಿವಂನ ನೋಡಿದಾಗ ಆತ ಸತ್ತೋಗಿರ್ತಾನೆ. ಇದನ್ನ ನೋಡಿ ದಿಲೀಪ್ಗೆ ತುಂಬಾ ಭಯವಾಗುತ್ತೆ. ಅವನು ಅಲ್ಲಿಂದ ತಕ್ಷಣ ತನ್ನ ಮನೆಗೆ ಹೋಗ್ತಾನೆ. ಈಗ ಸೀನಿಲಿಂದ ಸಸ್ಪೆಕ್ಟ್ ನಂಬರ್ 2 ಕಡೆ ಶಿಫ್ಟ್ ಆಗುತ್ತೆ. ಈ ಕೇಸರು ಹರಣಿ ಆಗಿರುತ್ತೆ. ಇಲ್ಲಿ ನಮಗೆ ಹರಣಿ ಫ್ಯಾಮಿಲಿನ ತೋರಿಸ್ತಾರೆ. ಹರಣಿ ಮನೆಯಲ್ಲಿ ಆಕೆ ಮತ್ತು ಆಕೆ ತಾಯಿ ಮಾತ್ರ ಇರ್ತಾಳೆ. ಇನ್ನು ಹರಣಿ ತಂದೆ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾನೆ. ಈಗ ಇವರು ಬೇರೆ ಊರಿಂದ ಚೆನ್ನೈಗೆ ಶಿಫ್ಟ್ ಆಗಿ ಬಂದಿರ್ತಾರೆ. ಇಲ್ಲಿ ಹರಣಿ ತನ್ನ ಫ್ಯಾಮಿಲಿನ ನಡೆಸಬೇಕಂತ ತನಗಾಗಿ ಕೆಲಸ ಹುಡುಕ್ತಿರ್ತಾಳೆ. ಇನ್ನು ಹರಣಿಗೆ ಜೆನ್ಜಿ ಅನ್ನೋ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾಳೆ. ಜೆನ್ಜಿ ಅಂದ್ರೆ ಹರಣಿ ತಾಯಿಗೆ ಸ್ವಲ್ಪನೂ ಇಷ್ಟ ಇರಲ್ಲ, ಏಕೆಂದ್ರೆ ಈಕೆ ತುಂಬಾ ಮಾಡರ್ನ್ ಆಗಿರ್ತಾಳೆ. ಆದ್ರೆ ಜೆನ್ಜಿ ಮಾತ್ರ ಹರಣಿಗೆ ತುಂಬಾ ಸಪೋರ್ಟ್ ಮಾಡ್ತಿರ್ತಾಳೆ. ಆಕೆಗೆ ಜಾಬ್ ಕೊಡಿಸೋಕೆ ಹೆಲ್ಪ್ ಮಾಡ್ತಿರ್ತಾಳೆ. ಈಗ ಹರಣಿ ಅಲ್ಲಿಂದ ದಿಲೀಪ್ ಇದ್ದ ಆಫೀಸ್ ನಲ್ಲಿ ಇಂಟರ್ವ್ಯೂ ಕೊಡೋಕೆ ಬರ್ತಾಳೆ. ಇಲ್ಲಿ ಸದಾಶಿವಂ ದಿಲೀಪ್ ಚೇರ್ ಮೇಲೆ ಕೂತು ಹರಣಿಗೆ ಇಂಟರ್ವ್ಯೂ ತಗೋತಿರ್ತಾನೆ. ಇದನ್ನ ನೋಡಿ ದಿಲೀಪ್ ಅಲ್ಲಿಂದ ಕ್ಯಾಂಟೀನ್ಗೆ ಹೋಗಿರ್ತಾನೆ. ಈ ಕಡೆ ಸದಾಶಿವಂ ಹರಣಿಗೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳ್ತಾನೆ. ನಿನ್ನ ತಂದೆ ಹೆಸರೇನು, ನಿನ್ನ ತಾಯಿ ಹೆಸರೇನು, ನಿನ್ನ ಊರ್ ಯಾವುದು ಅಂತ ಕೇಳ್ತಾನೆ. ಆಗ ಹರಣಿ ತನ್ನ ತಂದೆ ತಾಯಿ ಹೆಸರು ಮತ್ತು ತನ್ನ ಊರ ಹೆಸರನ್ನ ಹೇಳ್ತಾಳೆ. ಇದನ್ನ ಕೇಳಿ ಸದಾಶಿವಂ ತುಂಬಾ ಖುಷಿ ಆಗ್ತಾನೆ. ಆತ ಹರಣಿಗೆ ನಾನು ಕೂಡ ಅದೇ ಊರಿನವನು, ನೀನು ಟೆನ್ಷನ್ ತಗೋಬೇಡ, ಈ ಜಾಬ್ ಖಂಡಿತ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹರಣಿ ಕೂಡ ತುಂಬಾ ಖುಷಿ ಆಗ್ತಾಳೆ. ಆಕೆ ಮನೆಗೆ ಬಂದು ತನ್ನ ತಾಯಿಗೆ ಈ ವಿಷಯನ ಹೇಳ್ತಾಳೆ. ಆದ್ರೆ ಹರಣಿ ತಾಯಿ ಹರಣಿಗೆ ನೀನು ಅಷ್ಟು ದೂರ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಏನಿದೆ, ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ಕೆಲಸ ಹುಡುಕೋ ಅಂತ ಹೇಳ್ತಾಳೆ. ಆದ್ರೆ ಹರಣಿ ಆಕೆಗೆ ನೀನು ಟೆನ್ಷನ್ ತಗೋಬೇಡ, ಆ ಜಾಬ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ಅಲ್ಲಿ ಸದಾಶಿವಂ ಬರ್ತಾನೆ. ಇದನ್ನ ನೋಡಿ ಹರಣಿ ಶಾಕ್ ಆಗ್ತಾಳೆ. ಸದಾಶಿವಂ ಹರಣಿಗೆ ನಾನು ನಿನ್ನ ರೆಸ್ಯೂಮ್ ನಲ್ಲಿ ನಿನ್ನ ಅಡ್ರೆಸ್ ನೋಡಿದ್ದೆ, ಅದಕ್ಕೆ ನಾನು ಇದೇ ದಾರಿಯಲ್ಲಿ ಹೋಗ್ತಿದ್ದೆ, ಹಾಗೆ ನಿನ್ನ ಮೀಟ್ ಆಗಿ ಹೋಗೋಣ ಅಂತ ಬಂದೆ. ನಾನು ಎಂಡಿ ಜೊತೆ ಮಾತಾಡಿದ್ದೀನಿ, ನಿನ್ನ ಜಾಬ್ ಕನ್ಫರ್ಮ್ ಆಗಿದೆ, ನೀನು ನಾಳೆಯಿಂದ ಜಾಬ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಹರಣಿ ತುಂಬಾ ಖುಷಿ ಆಗ್ತಾಳೆ. ಆದ್ರೆ ಹರಣಿ ತಾಯಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಆಕೆನ ನೋಡ್ತಿದ್ರೆ ಆಕೆ ಭಯಪಟ್ಟಿರೋ ತರ ಅನಿಸುತ್ತೆ. ಇಲ್ಲಿ ಸದಾಶಿವಂ ಹರಣಿಗೆ ಕಿಚನ್ ಇಂದ ಯಾವ್ದೋ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಹರಣಿ ಆತನಿಗೆ ಉಪಮಾ ಮಾಡ್ತಾ ಇದ್ದೀವಿ, ನೀವು ಕೂಡ ಊಟ ಮಾಡಿ ಹೋಗಿ ಅಂತ ಹೇಳ್ತಾಳೆ. ಸದಾಶಿವಂ ಆಕೆಗೆ ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ಒಂದು ಟಿಫಿನ್ ಅಲ್ಲಿ ಪ್ಯಾಕ್ ಮಾಡಿ ಕೊಡಿ, ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾನೆ. ಈಗ ಇವರು ಅವನಿಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಹರಣಿ ಅಲ್ಲಿಂದ ತನ್ನ ಫ್ರೆಂಡ್ ಹತ್ರ ಬರ್ತಾಳೆ. ಈಕೆ ಬಂದು ಇಲ್ಲಿ ಇವತ್ತು ನಡೆದ ಘಟನೆ ಬಗ್ಗೆ ಆಕೆಗೆ ಹೇಳ್ತಾಳೆ. ಇದನ್ನ ಕೇಳಿ ಜೆನ್ಜಿ ಹರಣಿಗೆ ನೀನು ಆ ಜಾಬ್ ನ ರಿಜೆಕ್ಟ್ ಮಾಡ್ಬಿಡು, ಯಾಕಂದ್ರೆ ಆ ಮ್ಯಾನೇಜರ್ ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಏಕೆಂದ್ರೆ ಯಾರು ತಾನೇ ಹೀಗೆ ಎಂಪ್ಲಾಯ್ ಮನೆಗೆ ಬರ್ತಾರೆ ಅಂತ ಹೇಳ್ತಾಳೆ. ಆದ್ರೆ ಹರಣಿ ಆಕೆಗೆ ಹಾಗೇನು ಅನಿಸ್ತಾ ಇಲ್ಲ, ಆತ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತಾ ಇದೆ, ಮುಂದೇನಾದ್ರೂ ಆದ್ರೆ ನಾನೇ ಜಾಬ್ ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ನಲ್ಲಿ ಹರಣಿ ಮತ್ತು ಆಕೆ ತಾಯಿ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಹರಣಿ ತಾಯಿಗೆ ಏನೋ ಪ್ರಾಬ್ಲಮ್ ಇರುತ್ತೆ. ಡಾಕ್ಟರ್ ಇಲ್ಲಿ ಹರಣಿಗೆ ನಿನ್ನ ತಾಯಿಗೆ ಒಂದು ಆಪರೇಷನ್ ಮಾಡಿಸ್ಬೇಕು, ಅದಕ್ಕೆ ಜಾಸ್ತಿ ಏನೂ ಖರ್ಚಾಗಲ್ಲ, ಆದ್ರೆ ಅವರು ನಾರ್ಮಲ್ ಆಗ್ತಾರೆ ಅಂತ ಹೇಳ್ತಾನೆ. ಈಗ ಇವರು ಡಾಕ್ಟರ್ ರೂಮ್ ಇಂದ ಹೊರಗೆ ಬರ್ತಿದ್ದಾಗ ಅಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಅದೇ ಷಣ್ಮುಖಂ ಬರ್ತಾನೆ. ಈತ ಯಾರನ್ನೋ ಕರ್ಕೊಂಡು ಬಂದಿರ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಹರಣಿ ತಾಯಿ ಹರಣಿ ಹತ್ರ ಬಂದು ನಿನ್ನ ಕಾಲ್ ಯಾಕೋ ಕನೆಕ್ಟ್ ಆಗ್ತಿಲ್ಲ ಅಂತ ಜನ್ಜಿ ಕಾಲ್ ಮಾಡಿದ್ಲು, ನೀನು ಆಕೆನ ಹೋಗಿ ಮೀಟ್ ಆಗು ಅಂತ ಹೇಳ್ತಾಳೆ. ಈಗ ಹರಣಿ ಎದ್ದು ಜನ್ಜಿ ಮನೆಗೆ ಹೋಗ್ತಿರ್ತಾಳೆ. ಆಕೆ ದಾರಿಯಲ್ಲಿ ಹೋಗ್ತಿದ್ದಾಗ ಒಂದು ಕಾರ್ ಬಂದು ಈಕೆಗೆ ಗುದ್ಬಿಡುತ್ತೆ. ಆಕೆ ಕೆಳಗೆ ಬಿದ್ದು ಮೂರ್ಛೆ ಹೋಗ್ತಾಳೆ. ಈಕೆ ಕಣ್ಮುಚ್ಚಿದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹರಣಿ ಹತ್ರ ಬರ್ತಿರ್ತಾನೆ. ಈಕೆಗೆ ಎಚ್ಚರಿಕೆ ಆದಾಗ ಈಕೆ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಇರ್ತಾಳೆ. ಈಕೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಯಾರು ಈಕೆ ಜೊತೆ ಬಲಾತ್ಕಾರ ಮಾಡಿರ್ತಾರೆ. ಇದು ಗೊತ್ತಾದಾಗ ಹರಣಿ ತುಂಬಾ ಬೇಜಾರಾಗ್ತಿರ್ತಾಳೆ. ಆಕೆ ಬ್ಯಾಕ್ ಸೈಡ್ ಗೆ ಬಿದ್ದಿರುತ್ತೆ. ಆಕೆ ಹೋಗಿ ಅದನ್ನ ತಗೋತಾಳೆ. ಈಗ ಹರಣಿ ಅಲ್ಲಿಂದ ತನ್ನ ಫ್ರೆಂಡ್ ಜೆನ್ಜಿ ಹತ್ರ ಬರ್ತಾಳೆ. ಇಲ್ಲಿ ಬಂದು ಆಕೆ ತನ್ನ ಜೊತೆ ನಡೆದ ಎಲ್ಲಾ ಘಟನೆ ಬಗ್ಗೆ ಆಕೆಗೆ ಹೇಳ್ತಾಳೆ. ಇದನ್ನ ಕೇಳಿ ಆಕೆ ಶಾಕ್ ಆಗ್ತಾಳೆ. ಅಷ್ಟಕ್ಕೂ ಆತ ಯಾರಿರ್ಬೋದು ಅಂತ ಕೇಳ್ತಾಳೆ. ಆಗ ಹರಣಿ ಆಕೆಗೆ ಕಾರಿಂದ ನನಗೆ ಗುದ್ದಿದ್ದ ಅದೇ ವ್ಯಕ್ತಿ ಅದನ್ನ ಮಾಡಿರ್ಬೇಕು ಅಂತ ಹೇಳ್ತಾಳೆ. ಜೆನ್ಜಿ ಆಕೆಗೆ ನೀನು ಅವನ ಕಾರ್ ಅಥವಾ ಅವನ ಮುಖವನ್ನ ಗುರುತು ಹಚ್ಚಬಹುದಾ ಅಂತ ಕೇಳ್ತಾಳೆ. ಆದ್ರೆ ಹರಣಿ ಆಕೆಗೆ ಇಲ್ಲ, ನಾನು ಆ ಕಾರ್ ನಂಬರ್ನ ನೋಡ್ಲಿಲ್ಲ, ಅವನ ಮುಖ ಕೂಡ ನಾನು ನೋಡ್ಲಿಲ್ಲ, ಆದ್ರೆ ಆ ಕಾರನ್ನ ನೋಡ್ತಿದ್ರೆ ನಾನು ಎಲ್ಲೋ ಅದನ್ನ ನೋಡಿದ್ದೀನಿ ಅಂತ ಹೇಳ್ತಾಳೆ.
ಇನ್ನು ನಾವು ಪೊಲೀಸರ ಹತ್ರ ಹೋಗಕ್ಕಾಗಲ್ಲ, ಯಾಕಂದ್ರೆ ನಾವು ಪೊಲೀಸರ ಹತ್ರ ಹೋದ್ರೆ ಈ ಮ್ಯಾಟರ್ ನ್ಯೂಸ್ಗೆ ಬರುತ್ತೆ. ನ್ಯೂಸ್ ಚಾನೆಲ್ ಅವರಿಗೆ ಇದೊಂದು ಕೇವಲ ನ್ಯೂಸ್, ಆದ್ರೆ ನನ್ನ ಮತ್ತು ನನ್ನ ತಾಯಿಗೆ ಇದು ಮರ್ಯಾದೆಯ ಪ್ರಶ್ನೆ ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ಹರಣಿಗೆ ಆ ಕಾರ್ನ ತಾನು ಎಲ್ಲಿ ನೋಡಿದ್ದೀನಿ ಅಂತ ನೆನಪಾಗುತ್ತೆ. ಆಕ್ಚುಲಿ ಅದು ಸದಾಶಿವಂ ಕಾರ್ ಆಗಿರುತ್ತೆ, ಯಾಕಂದ್ರೆ ಆ ಕಾರ್ ಹಿಂದೆ ಒಂದು ಸ್ಟಿಕ್ಕರ್ ಇರುತ್ತೆ. ಹರಣಿ ಸದಾಶಿವಂ ತನ್ನ ಮನೆಗೆ ಬಂದಾಗ ಆ ಕಾರ್ ಹಿಂದೆ ಇದ್ದ ಆ ಸ್ಟಿಕ್ಕರ್ ನ ನೋಡಿರ್ತಾಳೆ. ಇಲ್ಲಿ ಹರಣಿ ಜೆನ್ಸಿಗೆ ನೀನ್ಯಾಕೆ ನನ್ನ ತಾಯಿಗೆ ಕಾಲ್ ಮಾಡಿ ನನ್ನ ಇಲ್ಲಿ ಕರೆದೆ ಅಂತ ಕೇಳ್ತಾಳೆ. ಆದ್ರೆ ಆಕೆ ನಾನ್ಯಾಕೆ ನಿನ್ನ ಕರೀಲಿ, ನಾನು ನಿನಗೆ ಕಾಲ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ನಿನಗೆ ಮಾಡ್ತೀನಿ, ನಾನು ನಿನ್ನ ತಾಯಿಗೆ ಕಾಲ್ ಮಾಡಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಹರಣಿಗೆ ಶಾಕ್ ಆಗುತ್ತೆ. ಅಷ್ಟಕ್ಕೂ ನನ್ನ ತಾಯಿ ನನ್ನ ಜೊತೆ ಯಾಕೆ ಸುಳ್ಳು ಹೇಳ್ತಾಳೆ ಅಂತ ತನ್ನ ಫ್ರೆಂಡ್ ನ ಕರ್ಕೊಂಡು ತನ್ನ ತಾಯಿ ಹತ್ರ ಬರ್ತಾಳೆ. ಇಲ್ಲಿ ಬಂದು ಹರಣಿ ತನ್ನ ತಾಯಿಗೆ ನೀನ್ ಯಾಕೆ ನನಗೆ ಇವತ್ತು ಬೆಳಗ್ಗೆ ಸುಳ್ಳು ಹೇಳಿದೆ, ಜಂಜಿ ನಿನಗೆ ಕಾಲ್ ಮಾಡಿದ್ದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆಕೆ ಮೊದಲು ಏನು ಹೇಳಲ್ಲ, ಆದ್ರೆ ಇವರು ಫೋರ್ಸ್ ಮಾಡಿದಾಗ ಎಲ್ಲ ನಿಜ ಹೇಳ್ತಾಳೆ. ಆಕ್ಚುಲಿ ಸದಾಶಿವಂ ಮತ್ತು ಹರಣಿ ತಾಯಿ ನಡುವೆ ಮೊದಲು ಅಫೇರ್ ನಡೆದಿರುತ್ತೆ. ಆದ್ರೆ ಇವರು ಅಫೇರ್ ನಡೆದಿದ್ದಾಗ ಸದಾಶಿವಂ ಒಳ್ಳೆ ವ್ಯಕ್ತಿ ಅಲ್ಲ, ಆತ ತುಂಬಾ ಹುಡುಗಿಯರ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಹರಣಿ ತಾಯಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಆಕೆ ಅವನನ್ನ ಬಿಟ್ಟಿರ್ತಾಳೆ ಮತ್ತು ಹರಣಿ ತಂದೆನ ಮದುವೆ ಆಗಿರ್ತಾಳೆ. ಆದ್ರೆ ಇಷ್ಟು ವರ್ಷಗಳಾದ್ಮೇಲೆ ಹರಣಿ ಕಡೆಯಿಂದಾಗಿ ಸದಾಶಿವಂ ಮತ್ತೆ ಹರಣಿ ತಾಯಿಯ ಜೀವನದಲ್ಲಿ ಬಂದಿರ್ತಾನೆ. ಅದಕ್ಕೆ ಆಕೆ ಅವತ್ತು ಸದಾಶಿವಂನ ನೋಡಿ ಭಯಪಟ್ಟಿರ್ತಾಳೆ. ಈಗ ಸದಾಶಿವಂ ಹರಣಿ ಮನೆಯಲ್ಲಿಲ್ಲದ ಟೈಮ್ ನೋಡಿ ಹರಣಿ ತಾಯಿ ಹತ್ರ ಬರ್ತಿರ್ತಾನೆ ಮತ್ತು ಆಕೆ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ನಾವು ಮೊದಲು ಅಫೇರ್ ನಲ್ಲಿದ್ವಿ, ಇಷ್ಟು ದಿನ ಆದ್ಮೇಲೆ ನೀನು ಮತ್ತೆ ನನ್ನ ಜೀವನದಲ್ಲಿ ಬಂದಿದ್ದೀಯಾ, ನಮ್ಮ ಅಫೇರ್ ಮತ್ತೆ ಸ್ಟಾರ್ಟ್ ಆಗ್ಲಿ ಅಂತ ನಿನ್ನ ಗಂಡ ಕೂಡ ಸತ್ತೋಗಿದ್ದಾನೆ, ನಾವು ಮತ್ತೆ ಅಫೇರ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ಹರಣಿ ತಾಯಿಗೆ ಇದೆಲ್ಲ ಇಷ್ಟ ಇರಲ್ಲ, ಆಕೆ ಅವನಿಗೆ ಬೇಡ ಅಂತ ಹೇಳ್ತಿರ್ತಾಳೆ. ಆದ್ರೆ ಅವನು ಕೇಳದೆ ಹರಣಿಗೆ ಎಲ್ಲ ಹೇಳ್ತೀನಂತ ಆಕೆನ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಇವತ್ತು ಬೆಳಗ್ಗೆ ಕೂಡ ಸದಾಶಿವಂ ಅದೇ ರೀತಿ ಬಂದಿರ್ತಾನೆ. ಆಗ ಹರಣಿ ರೂಮ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಸದಾಶಿವಂ ಹರಣಿ ತಾಯಿಗೆ ಅಫೇರ್ ಇಟ್ಕೊಳ್ಳೋಣ ಅಂತ ಟಾರ್ಚರ್ ಮಾಡ್ತಿರ್ತಾನೆ. ಆಗ ಆಕೆ ಸದ್ಯ ಹರಣಿ ಮನೇಲಿದ್ದಾಳೆ, ನೀನು ಆಮೇಲೆ ಬಂದು ಮೀಟ್ ಆಗು ಅಂತ ಹೇಳಿ ಅವನಿಗೆ ಉಪ್ಮಾ ಪ್ಯಾಕ್ ಮಾಡಿ ಕೊಡ್ತಾಳೆ ಮತ್ತು ಅದರಲ್ಲಿ ವಿಷ ಕೂಡ ಹಾಕಿರ್ತಾಳೆ. ಈಗ ಸದಾಶಿವಂ ಅಲ್ಲಿಂದ ಹೋದ್ಮೇಲೆ ಹರಣಿ ತಾಯಿ ಹರಣಿ ಹತ್ರ ಬಂದು ಜಂಜಿ ಹತ್ರ ಕಳಿಸಿರ್ತಾಳೆ. ಏಕೆಂದ್ರೆ ನಾಳೆ ದಿನ ತಾನು ಸಿಕ್ಕಾಕೊಂಡಿದ್ರೆ ಆ ಟೈಮಲ್ಲಿ ಹರಣಿ ಮನೇಲಿಲ್ಲ ಅಂತ ಸಾಬೀತ್ ಮಾಡ್ಬೇಕಂತ ಅನ್ಕೊಂಡಿರ್ತಾಳೆ. ಈಗ ಹರಣಿ ತಾಯಿ ಆಕೆಗೆ ಈಗ ತಾನೇ ನನಗೆ ಗೊತ್ತಾಯ್ತು ಸದಾಶಿವಂ ತನ್ನ ಫ್ಯಾಕ್ಟರಿಯಲ್ಲಿ ಸತ್ತೋಗಿದ್ದಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಹರಣಿ ಫ್ರೆಂಡ್ ಮತ್ತು ಆಕೆ ಶಾಕ್ ಆಗ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇಲ್ಲಿ ಇಬ್ರು ವರ್ಕರ್ಸ್ ಫ್ಯಾಕ್ಟರಿಯಲ್ಲಿ ನಿಂತು ಸದಾಶಿವಂ ಬಗ್ಗೆ ಮಾತಾಡ್ಕೊತಿರ್ತಾರೆ. ಆಕ್ಚುಲಿ ಈ ಮಿಷಿನ್ ಇಂದ ಕರೆಂಟ್ ಬರುತ್ತೆ, ಅವರು ಇದನ್ನ ರಿಪೇರಿ ಮಾಡೋಕೆ ಬಂದಿರಬೇಕು, ಇದನ್ನ ಮುಟ್ಟಿ ಅವರಿಗೆ ಕರೆಂಟ್ ಶಾಕ್ ಹೊಡೆದು ಅವರು ಸತ್ತೋಗಿರ್ಬೇಕು ಅಂತ ಮಾತಾಡ್ಕೊತಿರ್ತಾರೆ. ಇದನ್ನೆಲ್ಲ ಅದೇ ಕಂಪನಿ ಓನರ್ ಪ್ರಕಾಶ್ ಕೇಳ್ತಿರ್ತಾನೆ. ಈಗ ಸೀನ್ ಮೂರನೇ ಸಸ್ಪೆಕ್ಟ್ ಕಡೆ ಶಿಫ್ಟ್ ಆಗುತ್ತೆ. ಮೂರನೇ ಸಸ್ಪೆಕ್ಟ್ ಬೇರೆ ಯಾರು ಅಲ್ಲ, ಇದೇ ಪ್ರಕಾಶ್ ಆಗಿರ್ತಾನೆ. ಈಗ ಸೀನ್ ಪ್ರಕಾಶ್ ಕಡೆ ಶಿಫ್ಟ್ ಆಗುತ್ತೆ. ಈತ ಇಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ನ ತುಂಬಾ ಹೊಡಿತಿರ್ತಾನೆ. ಆತ ಅವನನ್ನ ಹೊಡೆದು ಅವನನ್ನ ಸಾಯಿಸ್ಬಿಡ್ತಾನೆ. ಆಮೇಲೆ ಅವನು ಅಲ್ಲಿಂದ ಒಬ್ಬ ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಬರ್ತಾನೆ ಮತ್ತು ಆತನಿಗೆ ತನ್ನ ಪರಿಸ್ಥಿತಿಯನ್ನ ಹೇಳ್ತಾನೆ. ಆಕ್ಚುಲಿ ಪ್ರಕಾಶ್ಗೆ ಒಂದು ರೇರ್ ಕಂಡೀಷನ್ ಇರುತ್ತೆ. ಅವನು ತನ್ನ ಮುಂದೆ ಯಾರಾದ್ರೂ ಹೆಣ್ಣು ಮಕ್ಕಳಿಗೆ ಹೊಡಿತಿದ್ರೆ ಅದನ್ನ ನೋಡಕ್ಕೆ ಆಗ್ತಿರಲ್ಲ. ಅವನು ಅಂತವರನ್ನ ಹೊಡಿತಿರ್ತಾನೆ ಮತ್ತು ಅವರನ್ನ ಕೊಲ್ತಿರ್ತಾನೆ. ಇಲ್ಲಿ ಪ್ರಕಾಶ್ ಡಾಕ್ಟರ್ಗೆ ನನಗೆ ಹೆಣ್ಣು ಮಕ್ಕಳ ಮೇಲೆ ಯಾರಾದ್ರೂ ಅತ್ಯಾಚಾರ ಮಾಡ್ತಿದ್ರೆ ಅಂತವರನ್ನ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ, ನಾನು ಅವರನ್ನ ಕೊಂದು ಬಿಡ್ಬೇಕಂತ ಅನಿಸುತ್ತೆ. ನನಗನಿಸುತ್ತೆ ನಾನು ಆ ಡ್ರೈವರ್ನ ಕೂಡ ಸಾಯಿಸ್ಬಿಡ್ತೀನೇನೋ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡಾಕ್ಟರ್ ಅವನಿಗೆ ನೀನ್ಯಾಕೆ ಅವನನ್ನ ಸಾಯಿಸ್ತೀಯಾ, ಅವನು ಅವನ ಹೆಂಡತಿಗೆ ಹೊಡಿತಿದ್ದ, ಆಕೆ ಅವನ ಹೆಂಡತಿ, ಅವನು ಆಕೆನ ಮುದ್ ಮಾಡ್ಲಿ ಅಥವಾ ಹೊಡಿಲಿ ಅವನ ಇಷ್ಟ ಅಂತ ಹೇಳ್ತಾನೆ. ಆದ್ರೆ ಪ್ರಕಾಶ್ ಡಾಕ್ಟರ್ಗೆ ಹಾಗಲ್ಲ, ಆಕೆ ಎಷ್ಟಾದ್ರೂ ಹೆಣ್ಮಕ್ಳ ಮೇಲೆ ಯಾರು ಅತ್ಯಾಚಾರ ಮಾಡಬಾರ್ದು ಅಂತ ಹೇಳ್ತಾನೆ. ಆಕ್ಚುಲಿ ಪ್ರಕಾಶ್ ಹೀಗೆ ಆಗೋಕೆ ಅವನ ತಂದೆನೇ ಕಾರಣ ಆಗಿರ್ತಾನೆ. ಯಾಕಂದ್ರೆ ಅವನ ತಂದೆ ಸಣ್ಣವನಿದ್ದಾಗ ಅವನ ತಾಯಿಗೆ ತುಂಬಾ ಹೊಡಿತಿರ್ತಾನೆ. ಅದಕ್ಕೆ ಪ್ರಕಾಶ್ ದೊಡ್ಡವನಾದ್ಮೇಲೆ ಕೋಪದಲ್ಲಿ ಅವನ ತಂದೆನೇ ಕೊಂದಿರ್ತಾನೆ. ಆ ಟ್ರೋಮಾ ಪ್ರಕಾಶ್ ಮೈಂಡ್ ಅಲ್ಲಿ ಈಗಲೂ ಹಾಗೆ ಇರುತ್ತೆ. ಅದೇ ಟೈಮಲ್ಲಿ ಡಾಕ್ಟರ್ ಅಸಿಸ್ಟೆಂಟ್ ಬಂದು ಇವರಿಗೆ ಟೀ ಕೊಡ್ತಾಳೆ. ಆಕೆ ಟೀ ಕೊಡ್ತಿದ್ದಾಗ ಆಕೆ ಕೈಯಿಂದ ಗ್ಲಾಸ್ ಕೆಳಗೆ ಬೀಳುತ್ತೆ. ಆಗ ಡಾಕ್ಟರ್ಗೆ ಕೋಪ ಬರುತ್ತೆ. ಆತ ಆಕೆ ಕೆನ್ನೆಗೆ ಹೊಡಿತಾನೆ. ಇದನ್ನ ನೋಡಿ ಪ್ರಕಾಶ್ ಕೂಡ ಕೋಪ ಬರುತ್ತೆ. ಅವನು ಡಾಕ್ಟರ್ನ ಹಿಡಿದು ತುಂಬಾ ಹೊಡಿತಾನೆ. ಆಮೇಲೆ ಅವನು ಅಲ್ಲಿಂದ ತನ್ನ ಆಫೀಸ್ಗೆ ಬರ್ತಾನೆ. ಇಲ್ಲಿ ಅವನ ತಂದೆಯ ಫೋಟೋ ಇರುತ್ತೆ. ಅವನು ತನ್ನ ತಂದೆಯ ಫೋಟೋ ಮುಂದೆ ತನಗೆ ಏನ್ ಅನಿಸುತ್ತೋ ಅದನ್ನೆಲ್ಲ ಹೇಳ್ತಿರ್ತಾನೆ. ಆಕ್ಚುಲಿ ಸಿಂಪ್ಲಿ ಹೇಳ್ಬೇಕಂದ್ರೆ ಪ್ರಕಾಶ್ಗೆ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಇರುತ್ತೆ, ಅಂದ್ರೆ ಅಪರಿಚಿತರ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಶೀಲಾ ಅನ್ನೋ ಹುಡುಗಿ ಬರ್ತಾಳೆ. ಈಕೆ ಪ್ರಕಾಶ್ಗೆ ಏನು ಹೇಳ್ಬೇಕಂತ ಬಂದಿರ್ತಾಳೆ. ಇವರು ಮಾತಾಡ್ತಿದ್ದಾಗ ಅಲ್ಲಿ ಒಬ್ಬ ವರ್ಕರ್ ಬರ್ತಾನೆ. ಈತ ಬಂದು ಪ್ರಕಾಶ್ಗೆ ಸರ್ ಡ್ರಿಲ್ಲಿಂಗ್ ಮಷಿನ್ ವರ್ಕ್ ಆಗ್ತಿಲ್ಲ, ಜಿಎಂ ಸಾರ್ ಕೂಡ ಕಾಣ್ತಿಲ್ಲ ಅಂತ ಹೇಳ್ತಾನೆ. ಆಗ ಪ್ರಕಾಶ್ ಅವನಿಗೆ ಜಿಎಂ ಅವಶ್ಯಕತೆ ಇಲ್ಲ, ನಾನೇ ಬಂದು ನೋಡ್ತೀನಿ ಅಂತ ಅಲ್ಲಿಗೆ ಬರ್ತಾನೆ. ಈತ ಇಲ್ಲಿಗೆ ಬಂದು ಡ್ರಿಲ್ ಮಷಿನ್ ಅಲ್ಲಿ ಆಯಿಲ್ ಹಾಕಿ ಇದನ್ನ ಸ್ಟಾರ್ಟ್ ಮಾಡುವಂತೆ ಹೇಳ್ತಾನೆ. ಅವರು ಸ್ಟಾರ್ಟ್ ಮಾಡಿದಾಗ ಒಬ್ಬ ವರ್ಕರ್ ಕೈಗೆ ಲೈಟ್ ಆಗಿ ಗಾಯ ಆಗುತ್ತೆ. ಆಗ ಪ್ರಕಾಶ್ ಆತನನ್ನ ಹಾಸ್ಪಿಟಲ್ಗೆ ಕಳಿಸ್ತಾನೆ. ಅದೇ ಟೈಮಲ್ಲಿ ಇಲ್ಲಿ ಸದಾಶಿವಂ ಬರ್ತಾನೆ. ಈತ ಬಂದು ಪ್ರಕಾಶ್ಗೆ ತುಂಬಾ ಬೈತಾನೆ. ನೀನು ನಿನ್ನ ತಂದೆ ಸತ್ ಮೇಲೆ ಇಲ್ಲಿ ಕೆಲಸಕ್ಕೆ ಬಂದಿದ್ದೀಯಾ, ನಿನಗೆ ಫ್ಯಾಕ್ಟರಿ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ನೆ ಯಾವ ಬೇಕಾದ ಮೆಷಿನ್ ನ ಮುಟ್ಟಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಕಾಶ್ಗೆ ಬೇಜಾರ್ ಅನಿಸುತ್ತೆ. ಯಾಕಂದ್ರೆ ಅವನು ಆ ಫ್ಯಾಕ್ಟರಿಯ ಓನರ್ ಆಗಿರ್ತಾನೆ. ಆದ್ರೆ ಒಬ್ಬ ಮಾಮೂಲಿ ಜಿಎಂ ಅವನನ್ನ ಬೈತಿರ್ತಾನೆ. ಆಕ್ಚುಲಿ ಸದಾಶಿವಂ ತುಂಬಾ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಅವನಿಗೆ ಫ್ಯಾಕ್ಟರಿಯ ಪ್ರತಿಯೊಂದು ವಿಷಯದ ಬಗ್ಗೆ ಗೊತ್ತಿರುತ್ತೆ. ಈಗ ಪ್ರಕಾಶ್ ಬೇಜಾರಲ್ಲಿ ತನ್ನ ಮನೆಗೆ ಬರ್ತಾನೆ ಮತ್ತು ತನ್ನ ತಾಯಿಗೆ ನಡೆದ ಎಲ್ಲ ವಿಷಯನ ಹೇಳ್ತಾನೆ. ಆಗ ಪ್ರಕಾಶ್ ತಾಯಿ ಅವನಿಗೆ ನೀನು ಟೆನ್ಷನ್ ತಗೋಬೇಡ, ಸದಾಶಿವಂ ತುಂಬಾ ವರ್ಷಗಳಿಂದ ನಿಮ್ಮ ತಂದೆ ಜೊತೆ ಕೆಲಸ ಮಾಡ್ತಿದ್ರು,
ಅವರು ನಿಮ್ಮ ತಂದೆಗೆ ಒಳ್ಳೆ ಫ್ರೆಂಡ್ ಆಗಿದ್ರು. ಅವರಿಗೆ ಫ್ಯಾಕ್ಟರಿ ಕೆಲಸದ ಬಗ್ಗೆ ಎಲ್ಲ ಗೊತ್ತಿದೆ. ಅವರನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವರ ಜೊತೆ ಕೆಲಸ ಮಾಡ್ಕೊಂಡು ಹೋಗು, ಇದೇ ನಿನಗೆ ಒಳ್ಳೇದು ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ಪ್ರಕಾಶ್ ತಾಯಿಗೆ ಯಾರಿಂದನೋ ಕಾಲ್ ಬರುತ್ತೆ. ಈಗ ಅವರಿಬ್ಬರು ಅಲ್ಲಿಂದ ಒಂದು ಫ್ಯೂನರಲ್ ಗೆ ಹೋಗ್ತಾರೆ. ಆಕ್ಚುಲಿ ಇದು ಅದೇ ಸೈಕ್ಯಾಟ್ರಿಕ್ ಡಾಕ್ಟರ್ ಫ್ಯೂನರಲ್ ಆಗಿರುತ್ತೆ. ಸೈಕ್ಯಾಟ್ರಿಕ್ ಡಾಕ್ಟರ್ ನ ಯಾರೋ ಕೊಂದಿರ್ತಾರೆ. ಇಲ್ಲಿ ಡಾಕ್ಟರ್ ಅಸಿಸ್ಟೆಂಟ್ ಪ್ರಕಾಶ್ ನ ನೋಡಿ ಭಯಪಡ್ತಿರ್ತಾಳೆ. ಆಗ ಪ್ರಕಾಶ್ ಆಕೆ ಹತ್ರ ಹೋಗಿ, ಏನಾಯ್ತು, ನೀನಾಕೆ ನನ್ನ ನೋಡಿ ಭಯಪಡ್ತಿದೀಯಾ ಅಂತ ಕೇಳ್ತಾಳೆ. ಆಗ ಆಕೆ ಸುಳ್ಳು ಹೇಳ್ತಾಳೆ, ಏನಿಲ್ಲ, ನಮ್ಮ ಡಾಕ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅದಕ್ಕೆ ಅವರು ಸತ್ತೋದ್ರು ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಪ್ರಕಾಶ್ ತಾಯಿಗೆ ಎಲ್ಲ ನಿಜ ಗೊತ್ತಿರುತ್ತೆ. ಆಕೆ ಪ್ರಕಾಶ್ ನ ಕಾಪಾಡೋಕೆ ದುಡ್ಡನ್ನ ಯೂಸ್ ಮಾಡ್ತಿರ್ತಾಳೆ. ಇನ್ನು ಮಾರನೇ ದಿನ ಪ್ರಕಾಶ್ ಫ್ಯಾಕ್ಟರಿಗೆ ಬಂದಾಗ ಸದಾಶಿವಂ ಆ ಲೇಡಿ ವರ್ಕರ್ ಶೀಲಾನ ಕೆಲಸದಿಂದ ತೆಗೆದಿರ್ತಾನೆ. ಇದು ಪ್ರಕಾಶ್ಗೆ ಗೊತ್ತಾದಾಗ ಆತ ಸದಾಶಿವಂಗೆ ಆ ಶೀಲಾನ ವಾಪಸ್ ಕರ್ಕೊಂಡು ಬರುವಂತೆ ಹೇಳ್ತಾನೆ. ಆದ್ರೆ ಸದಾಶಿವಂ ಯಾವುದೋ ಒಂದು ನೆವನೆ ಹೇಳಿ ಆಕೆನ ವಾಪಸ್ ಕರೀತಿರಲ್ಲ. ಈಗ ಮಾರನೇ ದಿನದಿಂದ ಸದಾಶಿವಂ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾನೆ. ಇದು ಪ್ರಕಾಶ್ಗೆ ಗೊತ್ತಿರಲ್ಲ. ಇನ್ನು ಇಂಟರ್ವ್ಯೂ ಕೂಡ ತಾನೇ ತಗೋತಿರ್ತಾನೆ. ಹೀಗೆ ಸದಾಶಿವಂ ಫ್ಯಾಕ್ಟರಿಯ ಎಲ್ಲಾ ಡಿಸಿಷನ್ ತಾನೇ ತಗೋತಿರ್ತಾನೆ. ಪ್ರಕಾಶ್ಗೆ ಅದರ ಬಗ್ಗೆ ಏನು ಹೇಳುತ್ತಿರಲ್ಲ. ಹೀಗಿದ್ದಾಗ ಪ್ರಕಾಶ್ಗೆ ಒಂದು ಮಿಷನ್ ನಿಂದ ಕರೆಂಟ್ ಪಾಸ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆಗ ಅವನು ತನ್ನ ವರ್ಕರ್ಸ್ ಗೆ ಅದನ್ನ ಆಫ್ ಮಾಡುವಂತೆ ಹೇಳ್ತಾನೆ. ಆದ್ರೆ ಸದಾಶಿವಂ ಅಡ್ಡ ಬಂದು ಅವನನ್ನ ತಡಿತಾನೆ. ನಿನಗೆ ಏನು ಗೊತ್ತಾಗಲ್ಲ, ಹಾಗೆ ನಾವು ಮಿಷನ್ ಆಫ್ ಮಾಡಿದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ನೀನು ಚಿಂತೆ ಪಡಬೇಡ, ಗ್ಲೌಸ್ ಹಾಕೊಂಡು ಕೆಲಸ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಕಾಶ್ಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಅವನು ಪ್ರತಿಯೊಂದು ವಿಷಯದಲ್ಲಿ ಅವನಿಗೆ ಅಡ್ಡ ಬರ್ತಿರ್ತಾನೆ. ಈಗ ಪ್ರಕಾಶ್ ಅಲ್ಲಿಂದ ತನ್ನ ಕ್ಯಾಬಿನ್ಗೆ ಬರ್ತಾನೆ. ಇಲ್ಲಿ ಬಂದಾಗ ದಿಲೀಪ್ ಅವನ ಹತ್ರ ಬರ್ತಾನೆ ಮತ್ತು ತನಗೆ ಅರ್ಧ ದಿನ ಲೀವ್ ಬೇಕು ಅಂತ ಕೇಳ್ತಾನೆ. ಆಗ ಪ್ರಕಾಶ್ ಅವನಿಗೆ, ನಿನಗೆ ನಾನು ಮ್ಯಾನೇಜರ್ ಮಾಡ್ತೀನಿ ಅಂತ ಹೇಳಿ ಲೀವ್ ಸಹ ಕೊಡ್ತಾನೆ. ಇನ್ನು ದಿಲೀಪ್ ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ಸದಾಶಿವಂ ಬರ್ತಾನೆ. ಈತ ಬಂದು ದಿಲೀಪ್ಗೆ ಕೆಲಸ ಕೊಡ್ತಾನೆ. ಇದನ್ನೆಲ್ಲ ಪ್ರಕಾಶ್ ತನ್ನ ಕ್ಯಾಬಿನ್ ಇಂದ ನೋಡ್ತಿರ್ತಾನೆ. ಅವನಿಗೆ ಸದಾಶಿವಂ ಮೇಲೆ ತುಂಬಾ ಕೋಪ ಬರುತ್ತೆ. ಅದೇ ಟೈಮಲ್ಲಿ ಅವನಿಗೆ ಶೀಲಾ ಕಾಲ್ ಮಾಡ್ತಾಳೆ. ಆಕ್ಚುಲಿ ಪ್ರಕಾಶ್ ಮೊದಲೇ ಶೀಲಾಗೆ ಕಾಲ್ ಮಾಡಿರ್ತಾನೆ. ಆತ ಶೀಲಾಗೆ ನೀನಾಕೆ ಜಾಬ್ ಬಿಟ್ಟಿ ಅಂತ ಕೇಳ್ತಾನೆ. ಆಗ ಆಕೆ ಜಿಎಂ ಸರ್ ನನ್ನ ಮೇಲೆ ಕೈ ಮಾಡಿದ್ರು, ಇದರಿಂದ ನನಗೆ ತುಂಬಾ ಅವಮಾನ ಆಯ್ತು, ಅದಕ್ಕೆ ನಾನು ಅಲ್ಲಿ ಕೆಲಸ ಮಾಡೋಕ್ಕಾಗದೆ ಜಾಬ್ ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪ್ರಕಾಶ್ಗೆ ತುಂಬಾ ಕೋಪ ಬರುತ್ತೆ. ಅವನ ಸ್ಪ್ಲಿಟ್ ಪರ್ಸನಾಲಿಟಿ ಆಕ್ಟಿವ್ ಆಗುತ್ತೆ. ಅವನು ಅಲ್ಲಿಂದ ಫ್ಯಾಕ್ಟರಿ ಒಳಗೆ ಬರ್ತಾನೆ. ಇಲ್ಲಿ ಸದಾಶಿವಂ ಇರ್ತಾನೆ. ಸದಾಶಿವಂ ಅದೇ ಕರೆಂಟ್ ಪಾಸ್ ಆಗ್ತಿರೋ ಮೆಷಿನ್ ಹತ್ರ ನಿಂತಿರ್ತಾನೆ. ಆಗ ಪ್ರಕಾಶ್ ಆ ಮೆಷಿನ್ ನ ಆನ್ ಮಾಡ್ತಾನೆ. ಸದಾಶಿವಂ ಅದನ್ನ ಟಚ್ ಮಾಡಿದಾಗ ಅವನಿಗೆ ಶಾಕ್ ಹೊಡೆದು ಕೆಳಗೆ ಬಿದ್ದು ಸತ್ತೋಗ್ತಾನೆ. ಆಕ್ಚುಲಿ ಆ ಕಡೆಯಿಂದ ದಿಲೀಪ್ ಅವನನ್ನ ದೊಬ್ಬಿರ್ತಾನೆ. ಆದ್ರೆ ಇದು ಪ್ರಕಾಶ್ಗೆ ಗೊತ್ತಿರಲ್ಲ. ಅವನು ತನ್ನಿಂದಾಗಿನೇ ಸದಾಶಿವಂಗೆ ಕರೆಂಟ್ ಹೊಡೆದು ಅವನು ಸತ್ತೋದ ಅಂತ ಅನ್ಕೋತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇಲ್ಲಿ ಪ್ರಕಾಶ್ ತನ್ನ ಇಬ್ಬರು ವರ್ಕರ್ಸ್ ಗೆ, ನೀವು ಸದಾಶಿವಂ ಬಾಡಿನ ಅವನ ಕಾರಲ್ಲಿ ಹಾಕೊಂಡು ಅವನ ಮನೆಗೆ ತಗೊಂಡೋಗಿ ಅಂತ ಹೇಳ್ತಾನೆ. ಆದ್ರೆ ಈ ವರ್ಕರ್ಸ್ ಹೊರಗೆ ಬಂದು ನೋಡಿದಾಗ ಅಲ್ಲಿ ಸದಾಶಿವಂ ಕಾರ್ ಇರಲ್ಲ. ಈಗ ಸೀನ್ 4ನೇ ಸಸ್ಪೆಕ್ಟ್ ಕಡೆ ಶಿಫ್ಟ್ ಆಗುತ್ತೆ. ಈತನ ಹೆಸರು ಷಣ್ಮುಗಂ ಆಗಿರುತ್ತೆ. ಶಾಕಿಂಗ್ಲಿ ಷಣ್ಮುಗಂಗೆ ಕೂಡ ಒಂದು ರೇರ್ ಡಿಸೀಸ್ ಇರುತ್ತೆ. ಅವನಿಗೆ ತನ್ನ ಅಂತರಾತ್ಮ ಕಾಣ್ತಿರುತ್ತೆ. ಅವನಿಗೆ ಯಾವ ಫ್ರೆಂಡ್ಸ್ ಇರಲ್ಲ. ಅವನು ಯಾವಾಗಲೂ ಒಬ್ಬನೇ ತಿರುಗಾಡ್ತಿರ್ತಾನೆ. ಇದರಿಂದ ಲೋನ್ಲಿನೆಸ್ ನಲ್ಲಿ ಅವನಿಗೆ ತನ್ನ ಅಂತರಾತ್ಮನೆ ಕಾಣ್ತಿರುತ್ತೆ. ಷಣ್ಮುಗಂ ಅದರ ಜೊತೆ ಯಾವಾಗ್ಲೂ ಮಾತಾಡ್ತಿರ್ತಾನೆ. ಇನ್ನು ಷಣ್ಮುಗಂಗೆ ಮದುವೆ ಕೂಡ ಆಗಿರಲ್ಲ. ಇವನ ಮನೆಯ ಪಕ್ಕದಲ್ಲಿ ಕಲ್ಯಾಣಿ ಅನ್ನೋ ಒಬ್ಬ ಹುಡುಗಿ ಇರ್ತಾಳೆ. ಈಕೆಗೆ ಮದುವೆ ಆಗಿರುತ್ತೆ. ಆದ್ರೆ ಈಕೆ ಗಂಡ ಫಾರಿನ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಕಲ್ಯಾಣಿಗೆ ಷಣ್ಮುಗಂ ಅಂದ್ರೆ ಇಷ್ಟ ಇರುತ್ತೆ. ಆಕೆ ತನ್ನ ಮನೆಯಲ್ಲಿ ಏನೇ ಕೆಲಸ ಇದ್ದರೂ ಷಣ್ಮುಗಂಗೆ ಹೆಲ್ಪ್ ಮಾಡೋಕೆ ಕರಿತಿರ್ತಾಳೆ. ಆದ್ರೆ ಷಣ್ಮುಗಂಗೆ ಆಕೆನ ನೋಡಿದ್ರೆ ಭಯವಾಗ್ತಿರುತ್ತೆ. ಅವನು ಇಲ್ಲಿವರೆಗೆ ಯಾವುದೇ ಹುಡುಗಿನ ಟಚ್ ಮಾಡಿರಲ್ಲ. ಹೀಗಿದ್ದಾಗ ಒಂದು ದಿನ ಷಣ್ಮುಗಂ ನಡ್ಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಮೂರ್ಛೋಗಿ ಬಿದ್ದ್ಬಿಡ್ತಾನೆ. ಅವನ ಪಕ್ಕದಲ್ಲಿ ಒಂದು ಹುಡುಗಿ ಇರ್ತಾಳೆ. ಆಗ ಷಣ್ಮುಗಂ ಅಂತರಾತ್ಮ ಅವನ ಜೊತೆ ಮಾತಾಡುತ್ತೆ. ಆತ ಷಣ್ಮುಗಂಗೆ, ನೀನು ಅವನಿಗೆ ಹೆಲ್ಪ್ ಮಾಡಿದ್ರೆ ಆತ ಖುಷಿಯಾಗಿ ನಿನಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಷಣ್ಮುಗಂ ಆ ವ್ಯಕ್ತಿನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲೇ ಮೊದಲ ಬಾರಿಗೆ ಅವನು ಹರಣಿನ ನೋಡಿರ್ತಾನೆ. ಈಗ ಷಣ್ಮುಗಂ ಆ ವ್ಯಕ್ತಿನ ತಗೊಂಡು ಡಾಕ್ಟರ್ ಹತ್ರ ಹೋಗ್ತಾನೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಆಕ್ಚುಲಿ ಆತ ಆ ಹುಡುಗಿಯ ತಂದೆ ಆಗಿರಲ್ಲ. ಆತ ಆ ಹುಡುಗಿಯ ಗಂಡ ಆಗಿರ್ತಾನೆ. ಇದನ್ನ ಕೇಳಿ ಷಣ್ಮುಗಂಗೆ ಬೇಜಾರಾಗುತ್ತೆ. ಆತ ಅಲ್ಲಿಂದ ಹೊರಗೆ ಬರ್ತಾನೆ. ಇದನ್ನ ನೋಡಿ ಷಣ್ಮುಗಂ ಅಂತರಾತ್ಮ, ನೋಡಿದ್ಯಾ, ಮುದುಕರಿಗೆಲ್ಲ ಮದುವೆ ಆಗ್ತಿದೆ, ಆದ್ರೆ ನಿನಗೆ ಮಾತ್ರ ಮದುವೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಆಗ ಕಲ್ಯಾಣಿ ಮತ್ತೆ ಅವನನ್ನ ತನ್ನ ಮನೆಗೆ ಕರೀತಾಳೆ. ಷಣ್ಮುಗಂ ಅಲ್ಲಿ ಹೋದಾಗ ಕಲ್ಯಾಣಿ ಅವನ ಜೊತೆ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಇದನ್ನ ನೋಡಿ ಅವನಿಗೆ ಭಯವಾಗ್ತಿರುತ್ತೆ. ಆದ್ರೂ ಅವನು ಗಟ್ಟಿ ಧೈರ್ಯ ಮಾಡಿ ತನ್ನ ಅಂತರಾತ್ಮದ ಮಾತನ್ನ ಕೇಳಿ ಬೆಡ್ರೂಮ್ಗೆ ಹೋಗ್ತಾನೆ. ಇಲ್ಲಿ ಆಕೆ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾಗ ಅಲ್ಲಿ ಅಚಾನಕ್ ಆಗಿ ಡೋರ್ ನಾಕ್ ಆಗುತ್ತೆ. ಇದನ್ನ ನೋಡಿ ಷಣ್ಮುಗಂಗೆ ತುಂಬಾ ಭಯವಾಗುತ್ತೆ. ಅವನು ಹೋಗಿ ಮಂಚದ ಕೆಳಗೆ ಬಚ್ಚಿಟ್ಕೋತಾನೆ. ಆಕ್ಚುಲಿ ಇಲ್ಲಿ ಕಲ್ಯಾಣಿಯ ಅತ್ತೆ ಬಂದಿರ್ತಾಳೆ. ಇದನ್ನ ನೋಡಿ ಆತನಿಗೆ ತುಂಬಾ ಭಯವಾಗುತ್ತೆ. ಅವನು ಅಲ್ಲಿಂದ ಹೊರಗೆ ಬರ್ತಾನೆ. ಇನ್ನು ಮಾರನೇ ದಿನ ಷಣ್ಮುಗಂ ಕೆಲಸಕ್ಕೆ ಹೋಗ್ತಾನೆ. ಅವನು ಬಂದು ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಅದೇ ಟೈಮಲ್ಲಿ ಅವನಿಗೆ ಸದಾಶಿವಂ ತನ್ನ ಹತ್ರ ಕರೀತಾನೆ. ಇವನು ಸದಾಶಿವಂ ಹತ್ರ ಹೋಗ್ತಿದ್ದಾಗ ದಾರಿಯಲ್ಲಿ ಅವನಿಗೆ ದಿಲೀಪ್ ಕಾಣ್ತಾನೆ. ಇವನು ದಿಲೀಪ್ಗೆ ಡಿಕ್ಕಿ ಹೊಡಿತಾನೆ. ಇಲ್ಲಿ ದಿಲೀಪ್ ಮೊದಲೇ ಕೋಪದಲ್ಲಿರ್ತಾನೆ. ಅವನು ಷಣ್ಮುಗಂಗೆ ಬೈತಾನೆ. ಆದ್ರೆ ಷಣ್ಮುಗಂ ಅವನಿಗೆ ಏನು ಹೇಳದೆ ಸದಾಶಿವಂ ಹತ್ರ ಹೋಗ್ತಾನೆ. ಇಲ್ಲಿ ಬಂದಾಗ ಸದಾಶಿವಂ ಅವನಿಗೆ, ಈ ಮಷೀನ್ ಇಂದ ಕರೆಂಟ್ ಪಾಸ್ ಆಗ್ತಿದೆ, ಇದನ್ನ ಬೇಗ ರಿಪೇರಿ ಮಾಡು, ಇಲ್ಲಾಂದ್ರೆ ಪ್ರೊಡಕ್ಷನ್ ನಿಂತೋಗುತ್ತೆ ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಅದನ್ನ ರಿಪೇರಿ ಮಾಡ್ತಿದ್ದಾಗ ಅವನ ಅಂತರಾತ್ಮ ಅವನ ಜೊತೆ ಮಾತಾಡುತ್ತೆ. ನೀನು ಒಬ್ಬನೇ ಈ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ಯಾ, ಬೇರೆಯವರೆಲ್ಲ ನಿದ್ದೆ ಮಾಡ್ತಿದ್ದಾರೆ, ಈ ವ್ಯಕ್ತಿ ಯಾವಾಗ್ಲೂ ನಿನಗೆ ಕೆಲಸ ಹೇಳ್ತಾನೆ ಅಂತ ಹೇಳ್ತಿರ್ತಾನೆ.
ಆದ್ರೆ ಷಣ್ಮುಗಂ ಅವನ ಮಾತನ್ನ ತಲೆಗೆ ಹಾಕೊಳ್ಳದೆ ಅವನು ಮಿಷಿನ್ ನ ರಿಪೇರಿ ಮಾಡ್ತಿರ್ತಾನೆ. ಆಗ ಅದರಲ್ಲಿ ಒಂದು ಪಾರ್ಟ್ ಕೆಟ್ಟೋಗಿರುತ್ತೆ. ಇದು ಸದಾಶಿವಂಗೆ ಗೊತ್ತಾದಾಗ ಈ ಪಾರ್ಟ್ಗೋಸ್ಕರ ಆರ್ಡರ್ ಕೊಟ್ರೆ ಬರೋಕ್ಕೆ 10 ದಿನ ಆಗುತ್ತೆ, ಅಲ್ಲಿವರೆಗೆ ಪ್ರೊಡಕ್ಷನ್ ನಿಂತೋಗುತ್ತೆ. ನೀನು ಒಂದು ಕೆಲಸ ಮಾಡು, ನನ್ನ ಕಾರ್ ತಗೊಂಡು ಹೋಗಿ ಈ ಪಾರ್ಟ್ ನ ರಿಪೇರಿ ಮಾಡಿಸ್ಕೊಂಡ್ ಬಾ, ಇಲ್ಲಾಂದ್ರೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಹೊಸದೇ ತಗೊಂಡ್ ಬಾ ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಸದಾಶಿವಂ ಕಾರ್ ತಗೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಆಗ ದಾರಿಯಲ್ಲಿ ಅವನಿಗೆ ಕಲ್ಯಾಣಿ ಕಾಣ್ತಾಳೆ. ಇಲ್ಲಿ ಕಲ್ಯಾಣಿ ಬೇರೆ ಒಬ್ಬ ವ್ಯಕ್ತಿ ಜೊತೆ ಬೈಕ್ ಮೇಲೆ ಹೋಗ್ತಿರ್ತಾಳೆ. ಇದನ್ನ ನೋಡಿ ಅವನ ಅಂತರಾತ್ಮ ಅವನ ಜೊತೆ ಮಾತಾಡುತ್ತೆ. ನೀನು ಆಕೆ ಪ್ರೀತಿನ ರಿಜೆಕ್ಟ್ ಮಾಡಿದೆ, ಈಗ ನೋಡಿದ್ರೆ ಆಕೆ ಬೇರೆಯವನ ಜೊತೆ ಕನೆಕ್ಟ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಷಣ್ಮುಗಂಗೆ ತುಂಬಾ ಕೋಪ ಬರುತ್ತೆ. ಅವನು ರ್ಯಾಶ್ ಆಗಿ ಡ್ರೈವಿಂಗ್ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅವನು ಹೋಗಿ ಹರಣಿಗೆ ಗುದ್ಬಿಡ್ತಾನೆ. ಹರಣಿ ಅಲ್ಲೇ ಬಿದ್ದು ಮೂರ್ಛೆ ಹೋಗ್ತಾಳೆ. ಆಗ ಅವನ ಅಂತರಾತ್ಮ ಹೊರಗೆ ಬಂದು ಷಣ್ಮುಗಂಗೆ ಇದೇ ಸರಿಯಾದ ಟೈಮ್, ಇಲ್ಲಿ ಯಾರೂ ಇಲ್ಲ, ಹುಡುಗಿ ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ನೀನು ಈ ಹುಡುಗಿನ ಎತ್ಕೊಂಡೋಗಿ ಬಲಾತ್ಕಾರ ಮಾಡ್ಬಿಡು, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಷಣ್ಮುಗಂಗೂ ಕೂಡ ಸರಿ ಅಂತ ಅನಿಸುತ್ತೆ. ಅವನು ಆಕೆನ ಎತ್ಕೊಂಡು ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಗೆ ಬರ್ತಾನೆ. ಇಲ್ಲಿ ಬಂದಾಗ ಷಣ್ಮುಗಂಗೆ ಅಲ್ಲಿ ಇಬ್ಬರು ವ್ಯಕ್ತಿಗಳು ಕಾಣ್ತಾರೆ. ಇವರು ಬೇರೆ ಯಾರು ಅಲ್ಲ, ಷಣ್ಮುಗಂ ಅಂತರಾತ್ಮ ಆಗಿರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ವೈಟ್ ಕಲರ್ ಶರ್ಟ್ ಹಾಕೊಂಡಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡಿರ್ತಾನೆ. ಅಂದ್ರೆ ಇಲ್ಲಿ ಷಣ್ಮುಗಂ ಒಳಗಿದ್ದ ಒಂದು ಒಳ್ಳೆ ಅಂತರಾತ್ಮ ಮತ್ತು ಒಂದು ಕೆಟ್ಟ ಅಂತರಾತ್ಮ ಅವನ ಜೊತೆ ಮಾತಾಡ್ತಿರುತ್ತೆ. ಒಳ್ಳೆ ಅಂತರಾತ್ಮ ಷಣ್ಮುಗಂಗೆ ಈ ಕೆಲಸ ನೀನು ಮಾಡಬಾರ್ದು, ಇದು ತಪ್ಪು, ಹುಡುಗಿ ಪರ್ಮಿಷನ್ ಇಲ್ಲದೆ ಆಕೆನ ಟಚ್ ಮಾಡಬಾರ್ದು ಅಂತ ಹೇಳ್ತಾನೆ. ಅಷ್ಟಕ್ಕೂ ನಿನಗೆ ಹುಡುಗಿ ಬೇಕಿದ್ರೆ ನೀನು ಕಲ್ಯಾಣಿ ಹತ್ರ ಹೋಗು, ಆಕೆ ನಿನ್ನ ಇಷ್ಟಪಡ್ತಿದ್ದಾಳೆ ಅಂತ ಹೇಳ್ತಾನೆ. ಆಗ ಕೆಟ್ಟ ಅಂತರಾತ್ಮ ಮಾತಾಡುತ್ತೆ. ಆತ ಷಣ್ಮುಗಂಗೆ ನೀನು ಹಾಗೆಲ್ಲ ಅವನ ಮಾತನ್ನ ಕೇಳಬೇಡ, ಹುಡುಗಿ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ಅಷ್ಟಕ್ಕೂ ಆಕೆ ಮೂರ್ಛೆ ಹೋಗಿದ್ದಾಳೆ, ನೀನು ಆಕೆ ಜೊತೆ ಏನ್ ಮಾಡಿದ್ರು ಆಕೆ ಯಾರಿಗೂ ಹೇಳಲ್ಲ, ಯಾಕಂದ್ರೆ ಆಕೆ ನಿನ್ನ ಮುಖ ನೀನ್ ನೋಡ್ಲಿಲ್ಲ, ಇಂಥ ಟೈಮ್ ಮತ್ತೊಮ್ಮೆ ಸಿಗಲ್ಲ, ನೀನು ಎಂಜಾಯ್ ಮಾಡು ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಅವನ ಮಾತನ್ನ ಕೇಳಿ ಹರಣಿ ಜೊತೆ ಅತ್ಯಾಚಾರ ಮಾಡಿ ಅಲ್ಲಿಂದ ಓಡ್ಬಿಡ್ತಾನೆ. ಈಗ ಸಿನ್ ದಿಲೀಪ್ ಕಡೆ ಶಿಫ್ಟ್ ಆಗುತ್ತೆ. ದಿಲೀಪ್ ಅದೇ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಮಲ್ಕೊಂಡಿರ್ತಾನೆ. ಆಗ ಇಬ್ಬರು ಪೊಲೀಸರು ಅವನನ್ನ ಹಿಡಿಯೋಕೆ ಬರ್ತಾರೆ. ದಿಲೀಪ್ ಅಲ್ಲಿಂದ ಓಡ್ತಿದ್ದಾಗ ಅವನಿಗೆ ಅಲ್ಲಿ ಅವನ ಐಡಿ ಕಾರ್ಡ್ ಸಿಗುತ್ತೆ. ದಿಲೀಪ್ ಅದನ್ನ ನೋಡಿ ಶಾಕ್ ಆಗ್ತಾನೆ. ಅಷ್ಟಕ್ಕೂ ನನ್ನ ಐಡಿ ಕಾರ್ಡ್ ಇಲ್ಲಿ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾನೆ. ಅವನು ತನ್ನ ಕುತ್ತಿಗೆಯಲ್ಲಿದ್ದ ಐಡಿ ಕಾರ್ಡ್ ನೋಡಿದಾಗ ಅದು ಷಣ್ಮುಗಂ ಐಡಿ ಕಾರ್ಡ್ ಆಗಿರುತ್ತೆ. ಅಂದ್ರೆ ಇವತ್ತು ಬೆಳಗ್ಗೆ ಇವರು ಡಿಕ್ಕಿ ಹೊಡ್ಕೊಂಡಾಗ ಇವರ ಐಡಿ ಕಾರ್ಡ್ ಚೇಂಜ್ ಆಗಿರುತ್ತೆ. ಇದನ್ನ ನೋಡಿ ದಿಲೀಪ್ ಹಾಗಾದ್ರೆ ಷಣ್ಮುಗಂ ಇಲ್ಲಿ ಬಂದಿದ್ದ, ಅಷ್ಟಕ್ಕೂ ಅವನು ಇಲ್ಲಿಗೆ ಯಾಕೆ ಬಂದಿರಬೇಕು ಅಂತ ಯೋಚನೆ ಮಾಡ್ತಾನೆ. ಅದೇ ಟೈಮಲ್ಲಿ ಪೊಲೀಸರು ಅವನನ್ನ ಹಿಡ್ಕೊಂಡು ಅವನ ಮನೆಗೆ ಅವನನ್ನ ಡ್ರಾಪ್ ಮಾಡ್ತಾರೆ. ಈಗ ಸಿನ್ ಹರಣಿ ಕಡೆ ಶಿಫ್ಟ್ ಆಗುತ್ತೆ. ಹರಣಿ ತನ್ನ ತಾಯಿಗೆ ಸಮಾಧಾನ ಮಾಡ್ತಿರ್ತಾಳೆ. ನೀನು ಟೆನ್ಷನ್ ತಗೋಬೇಡ, ನೀನು ಅವನಿಗೆ ಉಪ್ಪಿಟ್ಟು ಕೊಟ್ಟಿರೋ ವಿಷಯ ಯಾರಿಗೂ ಗೊತ್ತಿಲ್ಲ, ಪೊಲೀಸರು ಇಲ್ಲಿ ನಿನ್ನ ಹಿಡಿಯೋಕೆ ಬರಲ್ಲ ಅಂತ ಹೇಳ್ತಿರ್ತಾಳೆ. ಆಕ್ಚುಲಿ ಸದಾಶಿವಂ ಆ ಉಪ್ಪಿಟ್ಟನ್ನ ತಿಂದಿರಲ್ಲ, ಅವನು ಲಂಚ್ ಟೈಮ್ ಅಲ್ಲಿ ಫ್ಯಾಕ್ಟರಿ ಒಳಗೆ ಹೋಗಿರ್ತಾನೆ. ಇನ್ನೊಂದು ಕಡೆ ಪ್ರಕಾಶ್ ಕೂಡ ತಾನೇ ಸದಾಶಿವಂನ ಕೊಂದಿದ್ದೀನಿ ಅಂತ ಅನಿಸ್ತಿರುತ್ತೆ. ಅವನು ತನ್ನ ತಾಯಿ ಹತ್ರ ಹೋಗಿ ನಾನು ಸದಾಶಿವಂಗೆ ಏನು ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಈಗ ಮಾರನೇ ದಿನ ದಿಲೀಪ್ ಫ್ಯಾಕ್ಟರಿಗೆ ಬರ್ತಾನೆ. ಇಲ್ಲಿ ಬಂದು ಅವನು ಸೆಕ್ಯೂರಿಟಿ ಗಾರ್ಡ್ ಮುಂದೆ ನಾಟಕ ಮಾಡ್ತಾನೆ. ಅವನು ಷಣ್ಮುಗಂ ಐಡಿ ಕಾರ್ಡ್ ನ ಸೆಕ್ಯೂರಿಟಿ ಗಾರ್ಡ್ಗೆ ಕೊಟ್ಟು ಇದು ಕೆಳಗೆ ಬಿದ್ದಿತ್ತು, ಇದು ಯಾರ್ದು ಅಂತ ನೋಡಿ ಅವರಿಗೆ ಕೊಟ್ಬಿಡಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಷಣ್ಮುಗಂನ ತೋರಿಸ್ತಾರೆ. ಈತ ಅದೇ ಕನ್ಸ್ಟ್ರಕ್ಷನ್ ಸೈಡ್ ಗೆ ಹೋಗಿ ತನ್ನ ಐಡಿ ಕಾರ್ಡ್ ನ ಹುಡುಕ್ತಿರ್ತಾನೆ. ಅದೇ ಟೈಮಲ್ಲಿ ಪ್ರಕಾಶ್ ದಿಲೀಪ್ ನ ತನ್ನ ಕ್ಯಾಬಿನ್ ಒಳಗೆ ಕರೀತಾನೆ ಮತ್ತು ಆತನಿಗೆ ಪ್ರಮೋಷನ್ ಕೊಡ್ತಾನೆ. ಈಗಿಂದ ನೀನೇ GM ಅಂತ ಹೇಳ್ತಾನೆ. ಇನ್ನು ದಿಲೀಪ್ಗೆ ಸದಾಶಿವಂ ಸೆಲೆಕ್ಟ್ ಮಾಡಿರೋ ಆ ಹುಡುಗಿನ ಕರಿ, ಆಕೆ ಈಗಿಂದ ಶಾಲಿನಿ ಜಾಗದಲ್ಲಿ ಕೆಲಸ ಮಾಡ್ತಾಳೆ ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಫ್ಯಾಕ್ಟರಿಗೆ ವಾಪಸ್ ಬರ್ತಾನೆ. ಇಲ್ಲಿ ಬಂದಾಗ ಸೆಕ್ಯೂರಿಟಿ ಗಾರ್ಡ್ ಅವನಿಗೆ ತನ್ನ ಐಡಿ ಕಾರ್ಡ್ ಕೊಡ್ತಾನೆ. ಇದನ್ನ ನೋಡಿ ಷಣ್ಮುಗಂಗೆ ಶಾಕ್ ಆಗುತ್ತೆ. ಅವನು ಸೆಕ್ಯೂರಿಟಿ ಗಾರ್ಡ್ಗೆ ಈ ಐಡಿ ಕಾರ್ಡ್ ನಿನಗೆ ಯಾರು ತಂದು ಕೊಟ್ರು ಅಂತ ಕೇಳ್ತಾನೆ. ಆಗ ಆತ ದಿಲೀಪ್ ಸಾರೇ ತಂದು ಕೊಟ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಷಣ್ಮುಗಂ ಸ್ವಲ್ಪ ಭಯ ಪಡ್ತಾನೆ. ಆಕ್ಚುಲಿ ಷಣ್ಮುಗಂಗೆ ಸದಾಶಿವಂ ಸತ್ತೋಗಿದ್ದಾನೆ ಅಂತ ಗೊತ್ತಿರಲ್ಲ. ಅವನು ಅವನಿಗಾಗಿ ಒಂದು ಜ್ಯೂಸ್ ನ ತಂದಿರ್ತಾನೆ. ಆಕ್ಚುಲಿ ಷಣ್ಮುಗಂ ಅವಾಗವಾಗ ಸದಾಶಿವಂಗೋಸ್ಕರ ಒಂದು ಜ್ಯೂಸ್ ನ ತರ್ತಿರ್ತಾನೆ. ಇನ್ನು ಷಣ್ಮುಗಂ ದಿಲೀಪ್ ಮುಂದೆ ಬಂದಾಗ ಏನು ಗೊತ್ತಿಲ್ಲ ತರ ನಾಟಕ ಮಾಡ್ತಿರ್ತಾನೆ. ಆಕ್ಚುಲಿ ಷಣ್ಮುಗಂಗೆ ದಿಲೀಪ್ಗೆ ಏನು ಗೊತ್ತಿದೆ ಅಂತ ಡೌಟ್ ಬರುತ್ತೆ, ಆದ್ರೆ ಅವನು ಅವನ ಮುಂದೆ ನಾಟಕ ಮಾಡ್ತಾನೆ. ಇನ್ನು ಇಲ್ಲಿ ಒಬ್ಬ ಪಿವನ್ ಬಂದು ಷಣ್ಮುಗಂಗೆ ಸದಾಶಿವಂ ಸರ್ ಸತ್ತೋದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಷಣ್ಮುಗಂ ಶಾಕ್ ಆಗ್ತಾನೆ. ಅವನು ಅವನಿಗಾಗಿ ತಂದಿದ್ದ ಜ್ಯೂಸ್ ನ ಹೋಗಿ ಚೆಲ್ಬಿಡ್ತಾನೆ. ಆಕ್ಚುಲಿ ಅವನು ಆ ಜ್ಯೂಸ್ ಅಲ್ಲಿ ಮರ್ಕ್ಯೂರ್ನ ಹಾಕೊಂಡು ಬಂದಿರ್ತಾನೆ. ಆದ್ರೆ ಈಗ ಸದಾಶಿವಂ ಸತ್ತೋಗಿದ್ದರಿಂದ ಅದನ್ನ ಹೊರಗೆ ಬಿಸಾಕ್ತಾನೆ. ಆಕ್ಚುಲಿ ಷಣ್ಮುಗಂ ಕೂಡ ಸದಾಶಿವಂನ ಕೊಲ್ಬೇಕಂತ ಇರ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಹರಣಿ ಬರ್ತಾಳೆ. ಈಕೆ ಹೋಗಿ ದಿಲೀಪ್ ನ ಮೀಟ್ ಆಗ್ತಾಳೆ. ಇಲ್ಲಿ ದಿಲೀಪ್ ಹರಣಿಗೆ ತಾನು ಮಾಡಬೇಕಾದ ಕೆಲಸದ ಬಗ್ಗೆ ಹೇಳ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಷಣ್ಮುಗಂ ನೀರು ಕುಡಿಬೇಕಂತ ಒಳಗೆ ಬರ್ತಾನೆ. ಈತ ಇಲ್ಲಿ ಬಂದು ನೋಡಿದಾಗ ಶಾಲಿನಿ ಜಾಗದಲ್ಲಿ ಹರಣಿ ಕೂತಿರ್ತಾಳೆ. ಇದನ್ನ ನೋಡಿ ಷಣ್ಮುಗಂ ಶಾಕ್ ಆಗ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಹರಣಿ ಕ್ಯಾಂಟೀನ್ಗೆ ಬರ್ತಾಳೆ. ಇಲ್ಲಿ ಬಂದಾಗ ಇಬ್ಬರು ವರ್ಕರ್ಸ್ ಸದಾಶಿವಂ ಬಗ್ಗೆ ಮಾತಾಡ್ಕೊತಿರ್ತಾರೆ. ಇಲ್ಲಿ ಹರಣಿಗೆ ಸದಾಶಿವಂ ತನ್ನ ಕಾರ್ನ ಷಣ್ಮುಗಂಗೆ ಕೊಟ್ಟಿದ್ದ ಅಂತ ಗೊತ್ತಾಗುತ್ತೆ. ಆಗ ಆಕೆ ಹಾಗಿದ್ರೆ ನನ್ನ ಜೊತೆ ಬಲಾತ್ಕಾರ ಮಾಡಿದ್ದು ಸದಾಶಿವಂ ಅಲ್ಲ, ಷಣ್ಮುಗಂ ಅಂತ ಅರ್ಥ ಮಾಡ್ಕೋತಾಳೆ. ಈಗ ಆಕೆ ಷಣ್ಮುಗಂ ಬಗ್ಗೆ ಎಲ್ಲಾ ಕಡೆ ಎನ್ಕ್ವೈರಿ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಆಕೆಗೆ ಷಣ್ಮುಗಂ ನೇಣಾಕೊಂಡು ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಆಕೆ ಅಲ್ಲಿ ಬಂದು ನೋಡ್ತಾಳೆ. ಆಕ್ಚುಲಿ ಷಣ್ಮುಗಂಗೆ ಗಿಲ್ಟ್ ಫೀಲ್ ಆಗ್ತಿರುತ್ತೆ, ಅದಕ್ಕೆ ಅವನು ನೇಣಾಕೊಂಡು ಸತ್ತೋಗಿರ್ತಾನೆ. ಇಲ್ಲಿ ಫ್ಯಾಕ್ಟರ್ ವರ್ಕರ್ಸ್ ಕೂಡ ಷಣ್ಮುಗಂ ನೇಣಾಕೊಂಡು ಸತ್ತೋಗಿದ್ದನ್ನು ನೋಡಿ ಶಾಕ್ ಆಗ್ತಾರೆ. ಆಕ್ಚುಲಿ ಷಣ್ಮುಗಂ ಸದಾಶಿವಂ ಮಗಳನ್ನ ಲವ್ ಮಾಡ್ತಿರ್ತಾನೆ. ಆತ ಸದಾಶಿವಂಗೆ ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಕೇಳಿರ್ತಾನೆ. ಆದ್ರೆ ಸದಾಶಿವಂ ಷಣ್ಮುಗನ್ನ ಬೈತಾನೆ. ನನ್ನ ಲೆವೆಲ್ ಏನು, ನಿನ್ನ ಲೆವೆಲ್ ಏನು, ನೀನೊಬ್ಬ ಫ್ಯಾಕ್ಟರಿ ವರ್ಕರ್, ನೀನು ನನ್ನ ಮಗಳನ್ನ ಕೇಳ್ತೀಯ ಅಂತ ಬೈದಿರ್ತಾನೆ. ಅದಕ್ಕೆ ಅವನು ಕೋಪದಲ್ಲಿ ಸದಾಶಿವಂನ ಕೊಲ್ಬೇಕಂತ ಇರ್ತಾನೆ. ಇನ್ನು ಮೂವಿ ಕೊನೆಯಲ್ಲಿ ಡೈರೆಕ್ಟರ್ ಅಷ್ಟಕ್ಕೂ ಸದಾಶಿವಂನ ಯಾರು ಕೊಂದಿರ್ಬೇಕಂತ ಉಲ್ಟಾ ನಮಗೆ ಕೇಳ್ತಾನೆ. ಆಕ್ಚುಲಿ ನಾವು ಒಂದೊಂದಾಗಿ ಎಲ್ಲಾ ಸಸ್ಪೆಕ್ಟ್ಸ್ ನ ನೋಡೋದಾದ್ರೆ ಮೊದಲನೇದಾಗಿ ನಾವು ದಿಲೀಪ್ ಬಗ್ಗೆ ಮಾತಾಡೋಣ.
ಆಕ್ಚುಲಿ ದಿಲೀಪ್ ಸದಾಶಿವಂನ ಸ್ವಲ್ಪ ದುಃಖತಾನೆ. ಅವನು ಕೆಳಗೆ ಬಿದ್ದ ತಕ್ಷಣ ಅವನಿಗೆ ತಲೆಗೂ ಕೂಡ ಗಾಯ ಆಗಿರಲ್ಲ. ಸೊ ಅವನು ಸಾಯೋಕೆ ಸಾಧ್ಯ ಇಲ್ಲ. ಇನ್ನು ಪ್ರಕಾಶ್ ಬಗ್ಗೆ ಮಾತಾಡೋದಾದ್ರೆ ಆತ ಮಿಷನ್ ಆನ್ ಮಾಡಿದಾಗ ಅದರಲ್ಲಿ ಕರೆಂಟೇ ಪಾಸ್ ಆಗ್ತಿರಲ್ಲ. ಏಕೆಂದ್ರೆ ಷಣ್ಮುಗ ಆ ಮಿಷನ್ ವರ್ಕ್ ಆಗ್ತಿದ್ದ ಒಂದು ಪಾರ್ಟ್ ನ ತಗೊಂಡು ಹೋಗಿರ್ತಾನೆ. ಸೊ ಆತ ಕರೆಂಟ್ ಶಾಕ್ ನಿಂದನೂ ಸತ್ತಿರಲ್ಲ. ಇನ್ನು ನಾವು ಹರಣಿ ತಾಯಿ ಬಗ್ಗೆ ಮಾತಾಡೋದಾದ್ರೆ ಆಕೆ ಉಪ್ಪಿಟ್ಟಿನಲ್ಲಿ ವಿಷ ಹಾಕಿ ಕೊಟ್ಟಿರ್ತಾಳೆ. ಆದ್ರೆ ಸದಾಶಿವಂ ಅದನ್ನ ತಿಂದಿರಲ್ಲ. ಅವನು ಲಂಚ್ ಟೈಮ್ ಅಲ್ಲಿ ಫ್ಯಾಕ್ಟರಿ ಒಳಗೆ ಹೋಗಿರ್ತಾನೆ. ಇನ್ನು ಈಗ ಉಳಿದಿದ್ದು ಷಣ್ಮುಗಂ ಒಬ್ಬನೇ. ಇಲ್ಲಿ ನಮಗೆ ಮೂವಿ ಕೊನೆಯಲ್ಲಿ ಒಂದು ಜ್ಯೂಸ್ ನ ತೋರಿಸ್ತಾರೆ. ಷಣ್ಮುಗಂ ಈ ಜ್ಯೂಸ್ ನ ಡೈಲಿ ಬಂದು ಸದಾಶಿವಂಗೆ ಕೊಡ್ತಿರ್ತಾನೆ ಮತ್ತು ಅದರಲ್ಲಿ ಮರ್ಕ್ಯೂರಿ ಹಾಕೊಂಡು ಬಂದಿರ್ತಾನೆ. ಅವನು ಡೈಲಿ ಸ್ವಲ್ಪ ಸ್ವಲ್ಪ ಮರ್ಕ್ಯೂರಿನ ಜ್ಯೂಸ್ ನಲ್ಲಿ ಹಾಕಿ ಸದಾಶಿವಂಗೆ ಕೊಟ್ಟಾಗ ಅವನು ಅದನ್ನ ಕುಡಿದು ಅವನ ಬಾಡಿ ಆರ್ಗನ್ಸ್ ಎಲ್ಲ ಕೆಟ್ಟೋಗಿ ಅವನಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅವನು ಸತ್ತೋಗಿರ್ಬೋದು. ಸೊ ಈ ಕೊಲೆ ಹಿಂದೆ ಷಣ್ಮುಗಂ ಇರಬಹುದು. ಇನ್ನು ಅವನು ಹರಣಿನ ಕೂಡ ಬಲಾತ್ಕಾರ ಮಾಡಿರ್ತಾನೆ. ಅದಕ್ಕೆ ಅವನಿಗೆ ಬಲಾತ್ಕಾರ ಮತ್ತು ಕೊಲೆ ಮಾಡಿದ್ದಕ್ಕೆ ತುಂಬಾ ಗಿಲ್ಟ್ ಫೀಲ್ ಆಗಿ ಅವನು ನೇಣು ಹಾಕೊಂಡು ಸತ್ತೋಗಿರ್ಬೋದು. ಸೊ ಇದೇ ಕನ್ಕ್ಲೂಷನ್ ಒಂದಿಗೆ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.